ಎದ್ದು ಕೂಡಲೇ ಗಂಡಗೆ ನಮಸ್ಕಾರ ಮಾಡೋರು ಎಷ್ಟು ಮಂದಿ? ಎಷ್ಟು ಮಂದಿ ಕರೆ ಹೇಳಿ ನೋಡೋಣ, ಎಷ್ಟು ಮಂದಿ ಹೌದ್ರಿ? ಅದು ಎಲ್ಲಿ ಕಾಲ ಕೂತಿರ್ತದ, ನೀರು ಕೊಡ ತೊಗೊಂಡು ನೀವು ಹೊಂಟಿರ್ತೀರಿ, ಬಕ್ಕನಂಗೆ ಒದೀತಾವ. ಕಣ್ಣು ಕಾಣ್ತದ ಇಲ್ಲಿ ನಿನಗ ಆತದ, ನಿನಗೆ ಕಣ್ಣು ಕಾಣ್ತಾವ ಇಲ್ಲ ಸರದು ಕುಂದ್ರು. ಯಾರು ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಅದನ್ನು ನೀವೊಂದು ಬರಬರಿನೇ ಅದ. ಯಾಕಂದ್ರೆ ಅವ ಗಂಡನೂ ಹಂಗೆ ಇರ್ಬೇಕಲ್ಲ. ಹಂಗಿಂದಾಗ ದೇವ್ರಂಗಿದ್ದಾಗನೇ ಪಾದ ಪೂಜೆ ಮಾಡ್ಕೊಳಕ್ಕೆ ಬರ್ತದ. ಈಗ ಅವಾಗಿನಾಗಂದ ಗಂಡ ದೇವರ ಇದು ಅತ್ತೇನು ಸಂಬಂಧ ಇಲ್ಲ. ಈಗ ಗುಮ್ಮಲಕತ್ತವ ಕಾಣದೆ. ನಿನ್ನೆ ಒಂದು ಓಡಾಕತ್ತಿದ್ದ, ಬಚಾವ್ ಬಚಾವ್ ಅಲ್ಲಕತ್ತಿದ್ದ. ಅವೇ ಕ್ಯಾ ಹೋಗಯ್ಯ ಅಂದೆ, ಬೇಬಿ ಮಾರೈಜಿ ಅಲ್ಲಕತ್ತಿದ್ದ. ಒಂದು ಸೌಂಡ್ ಓಡಾಕತ್ತಿದ್ದ. ಅದನ್ನು ಫೋಟೋನೇ ಪೂಜೆ ಮಾಡಕ್ಕೆ ಎತ್ತರ ಮೇಲೆ ಫೋಟೋ ಹಾಕ್ಯಾಳ. ಏನ್ರಿ ದಿನಂದ ಸ್ಟೂಲ್ ಮೇಲೆ ನಿಂತು ಅದಕ್ಕಿದ್ರಂದ ವಿಭೂತಿ ಹಚ್ಚೋದು, ಕುಂಕುಮ ಹಚ್ಚೋದು, ಹಿಂಗೆಲ್ಲ ಮಾಡಕ್ಕೆ. ಅದು ಗಂಡ ಅಲ್ಲೇ ಮಗ್ರು ಸೋಪದ ಮ್ಯಾಗ ಒಂದು ಕಪ್ ಚಹಾ ಕೊಡು, ಬರೀ ಕುಡಿಲಿಕ್ಕೆ ಸಾಯಿ. ನಿಮ್ಮಿಂದ ದೇವ್ರುಗಳು ಏನೂ ಕೇಳಂಗಿಲ್ಲ ರೀ. ದೇವ್ರ ನಿಜವಾಗಿರ್ತಕ್ಕಂಥ ಪರಮಾತ್ಮ ನಿಮ್ಮಿಂದ ಏನನ್ನು ಕೂಡ ಬಯಸಂಗಿಲ್ಲ. ಏನರ ಬಯಸ್ತಾನೇನು? ನಿಮ್ಮಿಂದ ವೇದಗಳನ್ನು ಬಯಸಂಗಿಲ್ಲ, ಆಡಂಬರ ಯಾವುದನ್ನು ಕೂಡ ಬಯಸಂಗಿಲ್ಲ. ಭಕ್ತಿ ಅನ್ನತಕ್ಕಂಥ ಏನು ಇತ್ತಲ್ಲ, ಬಸವಣ್ಣನವರ ಮಾತಿಗೆ ಅನುಗುಣವಾಗಿ ಆ ಭಗವಂತ ನಿಮ್ಮಿಂದ ಬೇಡ್ತಕ್ಕಂಥ ಒಂದೇ ಒಂದನ್ನು ಬೇಡ್ತಾನೆ. ನೀವು ವಚನ ಕೂಡ ಕೊಟ್ಟು ಬಂದಿರಿ. ನಾ ಹೇಳಿನಲ್ಲಿ ಪ್ರಾರಂಭದಾಗನೇ, ನೀವು ಭಗವಂತನಿಗೆ ಮಾತು ಕೊಟ್ಟು ಬಂದಿರಿ. ಏನಂತ ಮಾತು ಕೊಟ್ಟಿರ್ತಕ್ಕಂಥ ಪರಮಾತ್ಮ ಅಪರೂಪವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನನ್ನು ಭೂಮಿ ಕಳಿಸ್ಲಕತ್ತಿಲ್ಲ. ಇನ್ನಿತರ ಜೀವಿಗಳಿಂದ ಜೀವನ ಕಳೆಯಂಗಿಲ್ಲ. ಸದಾಕಾಲ ನಿನ್ನ ಧ್ಯಾನದೊಳಗಿರ್ತೀನಿ, ನಿನ್ನ ಆರಾಧನೆ ಒಳಗಿಂದ ಎದ್ದು ಪುಣ್ಯ ಅಂತಕ್ಕಂಥ ಮಾಡಿ, ಪುಣ್ಯದ ಗಂಟು ಅಂತಕ್ಕಂಥ ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಿಳ್ಕೊಂಡು ನಾವೆಲ್ಲ ಪಾದ ಮುಟ್ಟಿ ಬಂದೀವಲ್ಲ. ಪಾದ ಮುಟ್ಟಿ ಅಂದ ಆಣಿ ಮಾಡಿ ಬಂದೀವಿ. ಭೂಮಿಗೆ ಬಂದ ಬಳಿಕೆಂದ ಭಗವಂತ ಏನು ಕೇಳ್ತಾನ, ತಮ್ಮನಿ ಏನು ವಚನ ಕೊಟ್ಟಿದಿ ಏನ್ರಿ, ನೀ ಏನು ವಚನ ಕೊಟ್ಟಿದಿಲ್ಲ ಅದು ನನಗೆಂದ ಬೇಕು. ಯಾವುದು? ನಿನ್ನಲ್ಲಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಬೇಕು. ಭಕ್ತಿ ಒಂದಿದ್ರೆ ಸಾಕು. ಭಗವಂತ ಹೇಳ್ತಾರಲ್ಲ, ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬಾರು ನೆಚ್ಚಾರು ಏನ್ರಿ, ಬರಿದೆ ಕರೆದ ಬಡವು. ಯಾವಾಗ ನಾವು ನಂಬಿಕೆ ಅಂತಕ್ಕಂಥ ಇರಲಾರ್ದೇ, ದೇವ್ರ ಮೇಲೆ ವಿಶ್ವಾಸ ಅಂತಕ್ಕಂಥ ಇರಲಾರ್ದೇ, ನಾವು ಏಟು ಚೀರಾಡಿದ್ರೇನು, ಏಟು ಒದರಾಡಿದ್ರೇನು ಭಗವಂತ ನಮಗೆಂದ ಭೇಟಿ ಆಗಂಗಿಲ್ಲ. ಎಲ್ಲಿ ಭೇಟಿ ಹಾಕನ್ನ ತಗೊಂಡೆ ಕೇಳಿದ್ರೆ, ಯಾವನಲ್ಲಿ ನಂಬಿಕೆ ಅದಲ್ಲ, ಭಗವಂತನ ಮೇಲೆ ವಿಶ್ವಾಸ ಅದಲ್ಲ, ಭಕ್ತಿ ಅದಲ್ಲ, ಅವನಿಗೆ ಮಾತ್ರ ಅಂದ ಭಗವಂತ ಅಂದ ಒಪ್ಕೋತಾನ. ರಾವಣನ ಭಕ್ತಿಗೆಂದ ಒಪ್ಕೊಂಡ. 12 ವರ್ಷಗಳ ಪರಂತರವಾಗಿ ಅಂದ ತದೇಕ ಚಿತ್ತಿದಂದ ಅರಣ್ಯದ ಒಳಗ ಕಾಡಿನೊಳಗಿಂದ ಒಂಟಿಗಾಮನೆ ಎತ್ತುಕೊಂಡ ತಪಸ್ಸು ಮಾಡಿದ ರಾವಣ, ಅವ ಮಾಡಿರ್ತಕ್ಕಂಥ ಭಕ್ತಿಗೆ ಭಗವಂತ ಮೆಚ್ಚದ. ಅವ ಏನು ಕೇಳ್ತಾನೆ ಅದನ್ನು ಕುಡ್ತೀನಿ ಎತ್ತುಕೊಂಡ ಮಾತು ಕೊಟ್ಟ. ಪರಮಾತ್ಮ ನನ್ನ ತಾಯಿ ಆಸೆಗಾಗಿ ನಿನ್ನ ಆತ್ಮಲಿಂಗ ಅಂತ ನನಗೆ ಬೇಕು ಎತ್ತುಕೊಂಡನು. ಯಾವಾಗೆಂದ ರಾವಣ ಭಗವಂತನಿಗೆಂದ ಕೇಳದ. ನಾ ಹೇಳಿದ್ನಲ್ಲಿ ನಿಮಗ, ಭಗವಂತ ಭಕ್ತಿಗೆಂದ ಮೆಚ್ಚುಕೊಂಡ ಅಂತಂದ್ರೆ ನೀವು ಏನು ಕೇಳ್ತೀರ ಅದನ್ನು ಕೊಡ್ತಾ. ನಾವು ಮನಸ್ಸಿನಾಗಂದ ಏನು ಬೇಡ್ತೀವಿ ಅದನ್ನೆಲ್ಲ ಕೊಡ್ತಾನ. ಅಂದ್ರೆ ಕೊಡ್ತಾನಂತಂದು ಕೂಡ ಬೇಡದೇ ಬೇಡಬೇಕು ಏನ್ರಿ. ದೇವ್ರ ಬಲ್ಲಿ ಏನು ಬಿಡ್ಬೇಕು ಅದೇ ಬೇಡಬೇಕು. ನೀವು ಗತ್ರಿಗೆ ಭಾಗಮ್ಮನ ಪುರಾಣ ಕೇಳಿರ್ಬೇಕು ನೀವು ಊರಾಗ. ಯಾಕಂದ್ರೆ ವರ್ಷ 10-12 ಪುರಾಣ ನಡೀತಾವೆ ನಿಮ್ಮ ಊರಾಗ ಏನ್ರಿ. ಗತ್ತಿಗಿರಿ ಭಾಗಮ್ಮ ಪುರಾಣ ಕೇಳಿರ್ಬೇಕು. ಅದ್ರಾಗ ಒಂದು ಸನ್ನಿವೇಶ ಬರ್ತದ. ನಾ ಹೇಳಿಲ್ಲ ಇಂತನ ಭಾಗಮ್ಮನ ಪುರಾಣ ಹೇಳಿಲ್ಲ, ಆದರೂ ಅದ್ರಾಗ ಒಂದು ಘಟನೆ ಬರ್ತದೆ. ಏನು? ಹೋಗಿ ಭಾಗ್ಯವಂತೆ ಬಲಿ ಬೇಡ್ಕೊಂಡ್ಲತ್ತ ಒಬ್ಬಕ್ಕಿ. ಅಕ್ಕ ಸಾಯ್ಲಿ, ಅಕ್ಕನ ಗಂಡಗೆ ನಾ ಮಾಡ್ಕೋಬೇಕಂತೇಳಿ ಬೇಡ್ಕೊಂಡ್ಲತ್ತ. ಯಾಕ್ರಿ ಕೇಳಿರ್ಬೇಕು ನಿಮ್ಮೆಲ್ಲ. ಎಷ್ಟು ವಿಚಿತ್ರ ರೀ. ದೇವ್ರ ಬಳಿ ಅಂದ್ರೆ ಏನು ಬಿಡ್ಬೇಕು ಅದನ್ನೇ ಬೇಡ್ಬೇಕಲ್ರಿ. ಭಗವಂತನ ಬಳಿ ಭಕ್ತಿದಿಂದ ನಾವು ಏನು ಬೇಡ್ಬೇಕು ಅದನ್ನೇ ಬೇಡ್ಬೇಕು. ಅಕ್ಕ ಸಾಯ್ಲಿ, ಅಕ್ಕನ ಗಂಡಗೆ ನಾ ಮಾಡ್ಕೋಬೇಕಂತ ತಿಳ್ಕೊಂಡ್ರೆ ಅಂದ್ರೆ ಇನ್ನೊಬ್ರು ಸಾಯ್ಲಿ ಎತ್ತಿಕೊಂಡ್ರೆ ಬೇಡ್ಕೊಳ್ತಕ್ಕಂಥದ್ದು ಇದು ಭಕ್ತಿ ಅಲ್ಲ. ಭಗವಂತನಲ್ಲಿ ನಾವು ಏನು ಕೇಳಬೇಕು ಅದನ್ನೇ ಕೇಳಬೇಕು. ಯಾವಾಗಿಂದ ರಾವಣಂದ ಪರಮಾತ್ಮ ನನ್ನ ತಾಯಿ ಆಸೆಗಾಗಿ ನಿನ್ನ ಆತ್ಮಲಿಂಗ ಬೇಕು ಒತ್ತಿಕೊಂಡಂದಾಗ ಭಗವಂತ ತನ್ನ ಆತ್ಮಲಿಂಗವನ್ನು ರಾವಣನಿಗೆ ಕೊಟ್ಟ. ರಾವಣನಿಗೆಂದ ಕೊಟ್ಟ. ಯಾವಾಗಿಂದ ಆತ್ಮಲಿಂಗ ರಾವಣನ ಕೈಯಾಗಂದ ಬತ್ತು, ಕೈಲಾಸವೆಲ್ಲ ಶೂನ್ಯ ಆಯಿತು ಏನ್ರಿ. ಕೈಲಾಸವೆಲ್ಲವೂ ಕುಣದ ಶೂನ್ಯ ಆಯಿತು. ಯಾವಾಗಿದೆಯಿಂದ ನಾರದರಿಗೆಂದ ಗೊತ್ತಾಯಿತು. ಭಗವಂತ ತನ್ನ ಆತ್ಮಲಿಂಗವನ್ನೇ ಯಾರ ಕೈಯಾಗಂದ ಕೊಟ್ಟನ? ರಾವಣನಿಗೆಂದ ಕೊಟ್ಟು ಕಳಿಸ್ಯಾನ. ಏನಾರ ಮಾಡಬೇಕು ಒಂದು ವೇಳೆಂದ ಆ ಆತ್ಮಲಿಂಗದ ರಾವಣ ಹತ್ತಿರದ ಹೋಯ್ತು ಅಂತಂದ್ರೆ ಇಡೀ ಕೈಲಾಸವೆಲ್ಲ ಶೂನ್ಯ ಹಾಕದೆ, ಇಡೀ ಕೈಲಾಸ ಪರಮಾತ್ಮೆಲ್ಲ ಶೂನ್ಯ ಆಗಿಬಿಡ್ತಾನ ಹತ್ತಿಕೊಡೋನು. ಯಾವಾಗಿಂದ ಐಡಿಯಾ ಮಾಡ್ಕೊಂಡ ಗಣಪತಿಗೆಂದ ಹೇಳಿ ಏನ್ರಿ, ಗಣಪತಿನ ದನಕಾಯ ಪಾರಣ ಮಾಡಿದ್ರು ಏನ್ರಿ. ಇದು ಚರಿತ್ರೆ ನಿಮ್ಗೆ ಗೊತ್ತದ ಏನ್ರಿ. ಗಣಪತಿನ ದನಕಾಯಿ ಹುಡುಗನು ಮಾಡಿದ್ರು. ಸಾಯಂಕಾಲ ಸಮಯ ರಾವಣ ಆತ್ಮಲಿಂಗವನ್ನು ತೋಣಂದ ಬರ್ಲಿಕ್ಕತ್ತನ ಮನೆಗೆ ಹೋಗ್ಬೇಕು, ನನ್ನ ತಾಯಿಗೆಂದ ಕೊಡಬೇಕು, ನನ್ನ ತಾಯಿ ಇದನ್ನು ಪೂಜೆ ಮಾಡ್ಬೇಕತ್ತನಂತ ಹಂಬರದ ಒಳಗೆ ಯಾವಾಗಿಂದ ಬರ್ಲಿಕ್ಕತ್ತೇನ ಸಾಯಂಕಾಲ ಆಗ್ಯದ. ಯಾವಾಗಿಂದ ರಾವಣ ತನ್ನ ಸಂಧ್ಯಾ ವಂದನ ಮಾಡ್ತಕ್ಕಂಥ ಸಮಯ ಬಂತು. ಅಲ್ಲೇ ಸಮುದ್ರ. ಯಾವಾಗಿಂದ ನೀವು ಗಣಪತಿಯಿಂದ ದನಕಾಯಿ ಹುಡುಗ ಕಣ್ಣಂಗಿಂದ ಕಣ್ಣಲ್ಲ, ಏ ತಮ್ಮ ಬಾಯಿಲಿ
ಅವಾಗಿಂದ ರಾವಣ ಕರೆದುಕೊಂಡು ಏನಣ್ಣ ಅಂದ. ಇಲ್ಲ ಒಂದು 5 ನಿಮಿಷದಿಂದ ಈ ಆತ್ಮಲಿಂಗ ಅಂತ ತೆಗೆದು ಹಿಡ್ಕೊ, ನಾ ಹೋಗಿಂದ ಇಲ್ಲೇ ಸಮುದ್ರದೊಳಗೆ ಸ್ನಾನ ಮಾಡಿ ಬರ್ತೀನಿ ಅಂದ. ಅವಾಗಂದ ನನಗೆ ಭಾಳ ತನ ಹಿಡ್ಕೊಳ್ಳೋದಾಗಲ್ಲ, ನಾ 5 ಎಣಿಸ್ತೀನಿ, 5 ಎಣಿಸೋದ್ರಾಗಿಂದ ಬಂದು ಎತ್ತಿಕೊಂಡಂದ್ರೆ ನಿನ್ನ ಆತ್ಮಲಿಂಗ ನಿನ್ನ ಕೈಯಾಗಿಂದ ಕೊಡ್ತೀನಿ, ಇಲ್ಲಾದ್ರೆ ನಾ ಇಲ್ಲೇ ಇಟ್ಟಂದ ಹೋಗಿಬಿಡ್ತೀನಿ ಎತ್ತಿಕೊಂಡಂದ ಗಣಪತಿ. ಸುಮ್ಮನೆ ಐಡಿಯಾ. ಯಾವಾಗಿಂದ ಆಯ್ತಪ್ಪ ನಾ ಹೋಗಿಂದ ಬರ್ತೀನಿ, 5 ಎಣಿಸೋದ್ರೊಳಗಿಂದ ಬರ್ತೀನಿ ಎತ್ತಿಕೊಂಡಂದು. ಯಾವಾಗಿಂದ ರಾವಣ ಆ ಕಡೆಯಿಂದ ಹೋದ, ಈ ಕಡೆ ಗಣಪತಿ ರಾವಣನಿಗಿಂದ ಮೋಸ ಮಾಡ್ದ. ಏನಂತ ಮೋಸ ಮಾಡ್ದ? 1 2 3 4 5 ಹತ್ತಿಕೊಂಡಂದು ಕೆಳಗಿಟ್ಟಂದ ಹೋಗಿಬಿಟ್ಟ. ಅವ ಎಲ್ಲಿಟ್ಟನಲ್ಲ ಇದೇ ಅವತ್ತಿನ ದಿವಸ ಆಗಿರ್ತಕ್ಕಂಥದ್ದು ಗೋಕರ್ಣ ಕೇಳ್ತದೆ. ಗೋಕರ್ಣ ಯಾವಾಗ ಹತ್ತುಕೊಂಡೋದಕ್ಕೆ ಕೇಳಿದ್ರೆ ರಾವಣ ಏನ್ರಿ ತಾಯಿಗಾಗಿಂದ ತಂದಿರ್ತಕ್ಕಂಥ ಭಗವಂತನಿಂದ ಪಡ್ಕೊಂಡು ಬಂದಿರ್ತಕ್ಕಂಥ ಆತ್ಮಲಿಂಗವನ್ನೇ ತಂದು ಯಾವಾಗಿಂದ ಗಣಪತಿ ಅಲ್ಲಿ ಇಟ್ಟಂದ ಹೋಗಿಬಿಟ್ಟ. ರಾವಣ ಕಣ್ಣೀರು ಹಾಕ್ಲಿಕ್ಕತ್ತ. ಆದ್ರೆ ಅದು ನೆಲಕ್ಕೆ ಮುಟ್ಟೋದು ಬಳಕ ಅಲ್ಲೇ ಸ್ಥಾಪನೆ ಆಯಿತು ಅಂದ್ರೆ ಮತ್ತೆ ಕಿತ್ಕೊಂಡು ಹೋಗಕ್ಕೆ ಬರಲ್ಲ. ಅದೇ ಕ್ಷೇತ್ರನೇ ಇವತ್ತು ಗೋಕರ್ಣ ಅಂತಕ್ಕಂಥಾಯ್ತು. ಯಾಕೆ ನಾ ಇದನ್ನು ಹೇಳಕತ್ತೀನಿ ತಗೊಂಡು ಕೇಳಿದ್ರೆ, ಇಟ್ಟು ತಪಸ್ವಿ ಆಗಿರ್ತಕ್ಕಂಥ ರಾವಣ ಏನ್ರಿ ಲಂಕಾ ರಾಜ್ಯದೊಳಗೆ ಕೋಟಿ ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾವಣ ಅವ ಹೆಂಗೆ ರಾಕ್ಷಸ ಹಾಕನ್ರಿ? ಸ್ವತಃ ಭಗವಂತನನ್ನು ಬಲಿಸಿಕೊಂಡು ಪರಮಾತ್ಮನಿಂದ ವರಗಳನ್ನು ಪಡ್ಕೊಂಡು ಏನ್ರಿ ಏನೆಲ್ಲಾನು ಕೂಡ ಮಾಡಿರ್ತಕ್ಕಂಥ ರಾವಣ ಜಗತ್ತಿನೊಳಗೆ ಅವನಂತ ಶೂರ ಧೀರ್ಣ ಆಗಿರ್ತಕ್ಕಂಥವ್ರು ಯಾರು ಇದ್ದಿದ್ದಿಲ್ಲ. ಆದ್ರೆ ಒಂದೇ ಒಂದು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಅವ ರಾಕ್ಷಸನ ಸಿಗಬೇಕಾಯ್ತು. ಏನ್ರಿ ಇಟ್ಟೆಲ್ಲ ಭಕ್ತಿವಂತನಾಗಿರ್ತಕ್ಕಂಥ ರಾವಣ ಯಾವಾಗ ರಾಕ್ಷಸ ಆದವ? ಅದು ಆದ್ರೂ ಅವ ಮಾಡಿರ್ತಕ್ಕಂಥ ತಪ್ಪೇನಲ್ಲ. ಯಾಕೆ ತಪ್ಪಲ್ಲ ತಿಳ್ಕೊಂಡ ಕೇಳಿದ್ರೆ ಏನ್ರಿ ರಾವಣನ ತಂಗಿ ಆಗಿರ್ತಕ್ಕಂಥ ಶೂರ್ಪನಕ್ಕಿ ನಿಮಗೆಲ್ಲ ಗೊತ್ತದ. ಶೂರ್ಪನಕ್ಕಿ ಮೂಗ ಕೊಯ್ದಿರ್ತಾರೆ, ಗೊತ್ತದ ನಿಮಗೆ ಏನ್ರಿ? ಮೂಗು ಕೊಯ್ದಿದ್ದಕ್ಕಾಗಿ ಅವಾಗಿಂದ ಬಂದಂದ ಹೇಳ್ತಾಳೆ ತಂಗಿ, ಅಣ್ಣ ನನಗೆ ಹಿಂಗೆ ಲಕ್ಷ್ಮಣದ ನನ್ನ ಮೂಗು ಕೊಯ್ದಾನ ಹತ್ತಿಕೊಂಡಂದಾಗ ಒಬ್ಬ ತಂಗಿಗಿಂದ ಅಪಮಾನ ಆಗ್ಯದ ಹತ್ತಿಕೊಂಡಂದ ಯಾವ ಅಣ್ಣದೇರು ಸುಮ್ಮಿರ್ತಾರೆ? ಯಾರು ಅಣ್ಣದೇರು ಸುಮ್ಮಿರ್ತಾರೆ? ಈಗ ಅದರಿಂದ ಎಷ್ಟೋ ಕೊಲೆಗಳು ನಡೆದಾವ ಅಂತಃಪುರದಿಂದ. ಯಾವ ಅಣ್ಣನ ಕುಡಿದ ತಂಗಿಗೆ ಅಂದ ಅನ್ಯಾಯ ಆಗ್ಯದ ಹತ್ತಿಕೊಂಡಂದ್ರೆ ಯಾವ ಅಣ್ಣದೇರು ಕುಡಿದ ಸುಮ್ಮ ಕುಂದ್ರಂಗಿಲ್ಲ. ಅದಕ್ಕೆ ಅವ ರಾವಣ ಏನು ಮಾಡ್ದ ಹತ್ತಿಕೊಂಡ ಕೇಳಿದ್ರೆ, ಯಾವಾಗ ನನ್ನ ತಂಗಿದಿಂದ ಮೂಗು ಕೊಯ್ದಿಂದ ನನ್ನ ತಂಗಿಗಿಂದ ಅಪಮಾನ ಮಾಡಿರ್ತಕ್ಕಂಥ ಅವರಿಗೆ ಅಪಮಾನ ಮಾಡ್ಬೇಕು ಹತ್ತಿಕೊಂಡಂದು ಸೀತೆಯನ್ನು ತಗೊಂಡು ಹೋಗಿ ಲಂಕಾ ರಾಜ್ಯದೊಳಗಿಂದ ಇಟ್ಟು ಏನ್ರಿ ಅಶೋಕ ವನದ ಒಳಗಿಂದ ಇಟ್ಟಿದ್ದೇ ಒಂದು ದೊಡ್ಡ ಅಪರಾಧ. ಅದಕ್ಕೆ ರಾವಣ ಅದು ಒಂದು ಮಾಡಿರ್ತಕ್ಕಂಥ ತಪ್ಪಿಗಾಗಿ ಇವತ್ತು ರಾಕ್ಷಸನ ಸಿಗಬೇಕಾಗ್ತದೆ. ಅದಕ್ಕಾಗಿ ನಿಜಗುಣ ಶಿವಗಳಂದ್ರು ಇಂಥ ಸಾವಿರ ಉದಾಹರಣೆಗಳಿದಾವೆ. ನಾವೆಲ್ಲ ಬೇಕಾದಟ್ಟಂದ ಒಳ್ಳೆಯವರು ಇದ್ದೀವಿ. ಒಂದು ಸಣ್ಣ ತಪ್ಪು ನಮ್ಮದಿಂದ ನಡೀತು ಹತ್ತಿಕೊಂಡಂದ್ರೆ ನಾವು ದುಷ್ಟರಾಗ್ತೀವಿ. ಅದಕ್ಕಾಗಿ ನಿಜಗುಣ ಶಿವಗಳಂದ್ರು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ನೋಡವ್ರು ಹೇಳ್ತಾರೆ ಕೆಟ್ಟದ್ದು ಮಾಡಬೇಡ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮಾನವರಿಗೆ, ಜಗತ್ತಿನೊಳಗೆ ಏನು ಜೀವಿಗಳದವಲ್ಲ ಇದನ್ನೇ ಧರ್ಮ ಹತ್ತುಕೊಂಡದ ಕರೆದ್ರು ಬಸವಣ್ಣವರು. ದಯೆ ಎತ್ತುಕೊಂಡ್ರೇನು ಪ್ರೀತಿ ಏನ್ರಿ? ದಯವಿಲ್ಲದ ಧರ್ಮ ಅದಾವದಯ್ಯ, ಪ್ರೀತಿನೇ ಇರದೇ ಇರ್ತಕ್ಕಂಥ ಜಗತ್ತಿನೊಳಗಿಂದ ಧರ್ಮ ಯಾವದದ? ಬರೀ ಅಂದ ನಾವು ಗಂಡ ಹೆಂಡ್ತಿನ ಪ್ರೀತಿ ಮಾಡೋದಲ್ಲ, ನಾವು ಯಾರನ್ನ ಪ್ರೀತಿ ಮಾಡಬೇಕಾಗದ? ಸಕಲ ಜೀವಿಗಳನ್ನು ಯಾವ ಪ್ರೀತಿ ಮಾಡ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತ ಅನಿಸ್ಕೊತಾನೆ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತ ಅನಿಸ್ಕೊಳಕ್ಕಾಗಂಗಿಲ್ಲ. ಇದನ್ನೆಲ್ಲವನ್ನು ಕೂಡ ಕಂಡುಕೊಂಡಿರ್ತಕ್ಕಂಥ ನಿಜಗುಣ ಶಿವಗಳು ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು. ಎಷ್ಟು ಸಾಧ್ಯಕದಾಟ ಪುಣ್ಯ ಮಾಡು. ಏನ್ರಿ ನಿನ್ನ ಕೈಲೇ ಎಷ್ಟು ಸಾಧ್ಯಕದಾಟ ಪುಣ್ಯ ಮಾಡು, ಕೆಟ್ಟದ್ದು ಮಾಡಬೇಡ. ಏನ್ರಿ ಅಜರ ಪುಣ್ಯ ಅಂದ್ರೆ ಏನು? ನಾನು ನಿನ್ನೆ ಹೇಳಿದ್ನೆ ನಿಮ್ಮ ಪುಣ್ಯದ ಬಗ್ಗೆ ಹೇಳ್ತೀನಿ ತಂದು. ಪುಣ್ಯ ಅಂದ್ರೆ ಏನು ಮಾಡೋದು? ಎಲ್ಲರೇ ಯಾವುದರ ದೇವಸ್ಥಾನಕ್ಕೆ ಅಂತ ಹೋಗಿ ಬಂಗಾರ ಕಿರೀಟ ಹಾಕಿ ಬಂದ್ರೆ ಪುಣ್ಯ ಬರ್ತಂದ್ರೆ ಏನು ನೀವು? ಏನ್ರಿ ಪುಣ್ಯ ಎಲ್ಲದ? ನಾವು ಭಾಳ ಮಂದಿ ಮೊನ್ನೆ ಒಬ್ಬ ಬಂದಿದ್ದ, ಅಜ್ಜರನ 6 ಸರಿ ಕಾಸಿಗೆ ಹೋಗಿ ಬಂದಿನಿ ಅಂದ. ಏನು ಮಾಡಿದೆ ಅಂದೆ? ಎಲ್ಲ ಪುಣ್ಯಗೂ ತೊಗೊಂಡು ಬಂದಂತ. ಕಾಸಿಗೆ ಹೋದ್ರೆ ಪುಣ್ಯ ಸಿಗ್ತಾನೆ ನಿನಗೆ? ಮನಸ್ಸಿನೊಳಗೆ ಹೇಸಿಕೆ ಇಟ್ಕೊಂಡು ಕಾಸಿಗೆ ಹೋದಲ್ಲಿ ಏನಾಯ್ತು? ಕೇದಾರಕ್ಕೆ ಹೋದ್ರೆ ಏನದ? ಏನ್ರಿ ಯಾವ್ರಿಗೆ ಹೋದ್ರೆ ಏನದ? ನಿನ್ನ ಮನಸ್ಸಿನೊಳಗೆ ಹೇಸಿಗೆ ಗುಣ ಇಟ್ಕೊಂಡು, ಕೆಟ್ಟ ದುರ್ಬುದ್ಧಿ ಇಟ್ಕೊಂಡು, ಇನ್ನೊಬ್ರು ಟೀಕೆ ಟಿಪ್ಪಣಿ ಮಾಡ್ತಾ ಕಳ್ಳ ಗುಣ ಅಂತಕ್ಕಂದು ಇಟ್ಕೊಂಡು ನಾವು ಏಟು ಕಾಸಿಗೆ ಹೋಗಿ ಬಂದ್ರೆ ನಮಗೆ ಪುಣ್ಯ ಬರ್ತದೇನು? ಏನು ಮಾಡಿದ್ರು ಕೂಡ ಪುಣ್ಯ ಬರಲ್ಲ. ನಾವು ಜೀವನ ಹಿಂದಿಂದ ಏನ್ರಿ ಸಾಯತ್ತನ್ನು ಕೂಡ ಗುಡಿ ಗುಂಡಾರುಗಳು ತಿರುಗೋದ್ರಿಂದ ಪುಣ್ಯ ಬರ್ತದಲ್ಲ. ಎಲ್ಲಿ ಹೋಗೋದು ಬೇಕಾಗಿಲ್ಲ, ಪುಣ್ಯ ಗಳಿಸ್ಬೇಕಾಗಿತ್ತು ಅಂದ್ರೆ ನೀವು ಎಲ್ಲರೂ ಹೋಗೋದು ಬೇಕಾಗಿದೆ ಏನು? ಎಲ್ಲಿ ಹೋಗೋದು ಬೇಕಾಗಿಲ್ಲ. ಪುಣ್ಯ ಅಂದ್ರೆ ಏನು? ಭಾಳ ಸರಳದ ತಿಳ್ಕೊಳಕಂದ, ಭಾಳ ವಜ್ಜದ ಖರೆ. ಆದ್ರಿಂದ ತಿಳ್ಕೊಂಡ್ರಿ ಎತ್ತಿಕೊಂಡ್ರ ಇದು ಪುಣ್ಯದಟ್ಟೆ ಅಂದ್ರೆ ಸರಳ ಯಾವಾದೂ ಕೊಡೋದಲ್ಲ. ಹೇಳಿದ್ರಲ್ಲ ನಿಜಗುಣ ಶಿವಗಳು, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಒಂದು ಕಡೆಗೆ ಕೆಟ್ಟದ್ದು ಮಾಡಬೇಡ. ನಿನ್ನ ಕೈಲಿ ಎಷ್ಟು ಸಾಧ್ಯ ಆಕತ್ತಟ್ಟು ಪುಣ್ಯ ಮಾಡು. ಏನು ಪುಣ್ಯ ಹತ್ತಿಕೊಂಡ್ರೆ ಹಸ್ತು ಬಂದವ್ರಿಗಂತೂ ತನ್ನ ಇಟೇ ಪುಣ್ಯ ಅಂದ್ರೆ ಏನು?
ಏನ್ರಿ ಪುಣ್ಯ ಎತ್ತುಕೊಳ್ಳೋದ್ರಿಂದ ಕಿಲೋಗಟ್ಟಲೆ ಬಂಗಾರ ದಾನ ಕೊಟ್ಟರೆ ಪುಣ್ಯ ಬರ್ತದಲ್ಲ ಏನ್ರಿ ನಾವು ಎಲ್ಲರಿಂದ ಹೋಗಿ ಅಂದ್ರೆ ಅಂಥ ಇಂಥ ಮಾಡ್ತೀವಿ ಎತ್ತುಕೊಂಡ್ರೆ ಪುಣ್ಯ ಬರೋದಲ್ಲ. ನಾ ಹೇಳ್ತಕ್ಕಂಥದ್ದು ಏನು ಸರಳವಾಗಿರ್ತಕ್ಕಂಥ ಪುಣ್ಯ. ಹಸ್ತು ಬಂದವನಿಗೆ ಒಂದು ತುತ್ತು ಅನ್ನ ಹಾಕ್ರಿ, ನೀರಡಿಸಿ ಬಂದವನಿಗೆ ಅಂದ ನೀರು ಕುಡಿಸ್ರಿ, ಏನ್ರಿ ಆಶ್ರಯ ಕೇಳ್ಕೊಂಡು ಬಂದವನಿಗೆ ಅಂದ ಆಶ್ರಯವನ್ನು ಕೊಡ್ರಿ. ಇವತ್ತಿಂಥ ಕಾರ್ಯಕ್ರಮದೊಳಗೆ ಇವತ್ತು ನೀವೆಲ್ಲ ಮಸೂತಿ ಜನ ನೀವು ಎಷ್ಟು ಪುಣ್ಯ ಮಾಡಕತ್ತೀರಿ ಎತ್ತುಕೊಂಡೆ ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತದೆ ನನಗೆ. ಏನ್ರಿ ಎಷ್ಟು ಪುಣ್ಯ ಮಾಡಕತ್ತೀರಿ ಇವತ್ತು ನೋಡ್ರಿ. ಇವತ್ತು ಸಾವಿರ ಜನರಿಗೆ ಅಂದ ಇವತ್ತು ಪ್ರಸಾದ ಕೊಡ್ಲಾಕತ್ತಾರಲ್ರಿ. ಒಬ್ಬೊಬ್ಬರಿಗೆ ಕೊಡ್ತಾರೆ, ಯಾರು ಇಬ್ಬಿಬ್ರಿಗೆ ಕೊಡ್ಲಾಕತ್ತಾರೆ. ಇದು ಏನು ಹತ್ತುಕೊಂಡು ತೋರಿಸ್ತದೆ ಹತ್ತುಕೊಂಡೆ ಕೇಳಿದ್ರೆ ಪುಣ್ಯ ಸಂಪಾದನೆ ಮಾಡೋದು. ನಿಮಗೆಲ್ಲ ತಾಯಂದ್ರಿಗೆ ಅಣ್ಣಂದ್ರಿಗೆ ಒಂದು ಮಾತು ಹೇಳ್ತೇನೆ, ನಿಮ್ಮ ಊರಿಗೆ ಒಂದು ಯೋಗದಿಂದ ಕೂಡಿ ಬಂದದ. ಅದು ಆ ಯೋಗವನ್ನು ಕೂಡಿಸಿರ್ತಕ್ಕಂಥವ್ರು ಯಾರು ಒತ್ತುಕೊಂಡೆ ಕೇಳಿದ್ರೆ ನಮ್ಮ ಪ್ರಭುಕುಮಾರ ಶಿವಾಚಾರ್ಯ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಏನ್ರಿ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಸ್ವಾಧೀನವಲ್ಲ ಅನ್ನುವಂಥ ಮಾತು ಹೆಂಗೆ ಶರಣರಂದ ಹೇಳಕತ್ತಾರಲ್ಲ. ಪ್ರಭುಕುಮಾರ ಶಿವಾಚಾರ್ಯನಂಥ ಪೂಜ್ಯರು ಭಗವಂತನ ಸ್ವರೂಪರಾಗಿರ್ತಕ್ಕಂಥವ್ರು, ಅವ್ರು ನಿಮಗೆಂದ ಪುಣ್ಯ ಗಳಿಸ್ಕೊಳಕ್ಕೆ ಒಂದು ದಾರಿ ಮಾಡಿಕೊಟ್ಟಾರ. ಏನ್ರಿ ಪುಣ್ಯ ಗಳಿಸ್ಕೊಡ್ರಿ. ನೀವು ಯಾರು ಏನು ನೋಡ್ರಿ, ಪುಣ್ಯ ಹತ್ತಿಕೊಂಡ್ರೆ ಬರೀ ನೀವು ಊಟ ಕೊಟ್ರೆ ಪುಣ್ಯ ಬರ್ತದಲ್ಲ, ಬಂದಿಲ್ಲ ಕಸ ಹೊಡೆದ್ರೂ ಕೂಡ ಪುಣ್ಯ ಬರ್ತದೆ. ನಾ ಹೇಳಿನಿಲ್ಲ ನಿಮಗೆ, ಊಟ ಕೊಟ್ಟವ್ರಿಗೆ ಎಷ್ಟು ಪುಣ್ಯ ಬರ್ತದ, ಅದ್ರ 2 ಪಟ್ಟು ಪುಣ್ಯ ಅಡುಗೆ ಮಾಡೋರಿಗೆ ಬರ್ತದ. ಅಡುಗೆ ಮಾಡೋರಿಗೆ ಬರ್ತಕ್ಕಂಥ ಪುಣ್ಯದ 2 ಪಟ್ಟು ಪುಣ್ಯ ಯಾರಿಗೆ ಬರ್ತದ? ನೀಡವನಿಗೆಂದ ಬರ್ತದ. ಏನ್ರಿ ಆ ನೀಡವನಿಗಿಂತ 2 ಪಟ್ಟು ಪುಣ್ಯ ಯಾರಿಗೆ ಬರ್ತದ ತಗೊಂಡು ಕೇಳಿದ್ರೆ ನೀವು ಉಂಡು ಬಿಟ್ಟಿರ್ತಕ್ಕಂಥ ಗಂಗಾಳ ತೊಳಿತಾನಲ್ಲ ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಯಾವುದನ್ನು ಕೊಡೋದಿಲ್ಲ. ಏನ್ರಿ ಉಂಡಿದ ಗಂಗಾಳ ತೊಳೆಯೋದು, ಬಿದ್ದಿರ್ತಕ್ಕಂಥ ಪತ್ರೊಳಗೆ ಎತ್ತದು, ಪುಣ್ಯ ಗಳಿಸ್ಕೊಳಕ್ಕಿಂತ ಸಾವಿರ ದಾರಿ ಅದ. ಅದೇನಿಲ್ರಿ, ಹಿಂದೆ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ DC ಹೋಗಿದ್ದ. ಕಲ್ಪನೆ ಇರಲಿ ನಿಮಗೆ, ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ DC ಎಲ್ಲ ಜನ ಹಿಂಗೆ ಪಾಳಿ ಹಚ್ಕೊಂಡು ಎಲ್ಲರೂ ಪ್ರಸಾದ ಕೊಡಕತ್ತಿದ್ರು. ಯಾರು? ರಾಮಕೃಷ್ಣ ಪರಮಹಂಸರು. ಅವಾಗಂದ DC ಪಾಳೆ ಬಂತು, ಇವನು ಹೋಗಿ ಅಂದ ಕೈ ಒಡ್ಡದ. ಅವರು ರಾಮಕೃಷ್ಣ ಪರಮಹಂಸರು ಅಂದರು, DC ಹಂಗೆಲ್ಲರಿಗೆ ಪ್ರಸಾದ ಕೊಡಕ್ಕೆ ಬರಲ್ಲ ಅಂದರು. ಹಂಗೆಲ್ಲರಿಗೆ ಪ್ರಸಾದ ಕೊಡಕ್ಕೆ ಬರಲ್ಲ. ಯಾಕ್ರಿಪ್ಪ ನಾವೇನು ತಪ್ಪು ಮಾಡೀವಿ ಅಂದ. ಇಲ್ಲಪ್ಪ, ಇಲ್ಲಿ ಯಾರು ಕಾಯಕ ಮಾಡ್ತಾರೋ ಕಾಯಕ ಮಾಡಿದವ್ರಿಗೆ ಮಾತ್ರ ಅಂದ ಪ್ರಸಾದ ಕೊಡಕ್ಕೆ ಬರ್ತದೆ, ಹೊರತಾಗಿ ಇಲ್ಲದೆ ಇದ್ರೆ ಪ್ರಸಾದ ಕೊಡಕ್ಕೆ ಬರಲ್ಲ. ಯಾವಾಗಿಂದ DC ಅಂದ, ಯಪ್ಪ ಮತ್ತು ನಮಗೂ ಕೂಡ ಒಂದು ಸೇವಾ ಕೊಡ್ರಿ, ನಾನು ಸೇವೆ ಮಾಡ್ತೇನೆ, ನನಗೊಂದು ಕೆಲಸ ಕೊಡ್ರಿ. ರಾಮಕೃಷ್ಣ ಪರಮಹಂಸರು ಅಂದರು, ನಿನ್ನಿಂದ ಆಗಂಗಿಲ್ಲ ತೋರೋ DC, ನೀ ದೊಡ್ಡ ಅಧಿಕಾರಿ ಏನ್ರಿ, ನೀನು ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಬರೀ ನೋಡಿದ್ರಂತ ದೊಡ್ಡ ಅಧಿಕಾರಿ ಇದೀಪ, ನಿನ್ನಿಂದ ಸೇವೆ ಮಾಡೋಕ್ಕಾಗಲ್ಲ. ಇಲ್ಲಪ್ಪ, ನನ್ನ ಗುರುವಿನ ಪ್ರಸಾದ ಬೇಕಂತ ತಿಳ್ಕೊಂಡ್ರೆ ನೀ ಏನು ಸೇವೆ ಹೇಳ್ತಿದ್ದೆ ಹೇಳು, ನಾ ಸೇವೆ ಮಾಡ್ತೀನಿ ತಿಳ್ಕೊಂಡ. ಬ್ಯಾಡೋ, ನಿನ್ನ ಕೈಲಿ ಆಗಂಗಿಲ್ಲ ತಗೊಂಡು ರಾಮಕೃಷ್ಣ ಪರಮಹಂಸರು ಅಂದರು. ಇಲ್ಲಪ್ಪ, ನೀ ಏನು ಸೇವೆ ಹೇಳ್ತಿದ್ದೆ ಹೇಳು, ನಾ ಮಾಡ್ತೀನಿ ತಿಳ್ಕೊಂಡಂದಾಗ ಅವಾಗಿಂದ ರಾಮಕೃಷ್ಣ ಪರಮಹಂಸರು ಅಂದರು, DC ಅಲ್ಲೇನು ಬಾಗಿಲು ಬಲ್ಲಿ ನಳ ಕಾಣ್ತದಲ್ಲ ಏನ್ರಿ, ಅಲ್ಲಿ ನಳ ಕಾಣ್ತದಲ್ಲ, ಅಲ್ಲಿ ಹೋಗಿ ಇಬ್ಬರು ಕುಂದರಿ. ಜನ ದಾಸೋಗದಾಗಿಂದ ಊಟ ಮಾಡಿ ಬರ್ತಾರ. ಊಟ ಮಾಡಿ ಬಂದ ಗಂಗಾಳ ಇಡ್ತಾರಲ್ಲ, ನೀವಿಬ್ಬರು ಕೂಡ ಆ ಗಂಗಾಳ ಉಂಡಿರ್ತಕ್ಕಂಥ ಗಂಗಾಳ ತೊಳಿರಿಪ್ಪ, ನನ್ನ ಸೇವಾ ಯಾವಾಗ ನನಗೆ ಖುಷಿ ಅನ್ನಿಸ್ತದ ಅವಾಗ ಕರೆದು ನಿನ್ನ ಪ್ರಸಾದ ಕೊಡ್ತೀನಿ ಅಂದು. ನೋಡ್ರಿ ರಾಮಕೃಷ್ಣ ಪರಮಹಂಸರು ಹೋಗಿ ಅಲ್ಲಿ ನಳದ ಬರ್ತಾರಂದ್ರೆ ಕುಂದ್ರಿ. ಎಲ್ಲ ಜನ ಪ್ರಸಾದ ಮಾಡ್ಕೊಂಡು ಬರ್ತಾರಲ್ಲ, ಅವ್ರು ಊಟ ಮಾಡ್ಕೊಂಡು ಬಂದ ಬಳಕ ಅವ್ರು ಉಂಡಿರ್ತಕ್ಕಂಥ ಗಂಗಾಳ ತೊಳಿಯಪ್ಪ, ನನಗೆ ಖುಷಿ ಅನ್ನಿಸ್ದಾಗ ನಿನಗೆ ನಾ ಪ್ರಸಾದ ಕೊಡ್ತೀನಿ. ಆಯ್ತಪ್ಪ ತಗೊಂಡು ಹೊರಗೆ ಬಂದ ಹೆಣ್ತಿಗೆ ಅಂದ, ನಡಿ ಅಪ್ಪ ಸೇವಾ ಹೇಳ್ಯಾನ ಮಾಡು ನಡಿಯತ್ತಂದು. ಆಕೆ ಅಂದ್ಲು, ನಿನಗೇನು ತೆಲಿಗಿಲಿ ಕೆಟ್ಟದ, ಗಂಡಗೆ ಬೈಲಕತ್ಲಕ್ಕೆ DC ಇದ್ರೇನು ಯಾವ ತಹಸೀಲ್ದಾರ್ ಇದ್ರೇನು, ಹೆಣ್ತಿ ಮುಂದೆ ಏನೂ ಇಲ್ಲ ಯಾಕ್ರಿ, ಅವ ಹೊರಗೆ DC, ಇಲ್ಲಿ ಮನ್ಯಾಗ PC. ಈಗ ಅವಾಗಿನಂಗಂದ ಗಂಡ ದೇವರ ಇದು ಅತ್ತೇನು ಸಂಬಂಧ ಇಲ್ಲ. ಈಗ ಗುಮ್ಮಲಕತ್ತವ ಕಾಣದೆ. ನಿನ್ನೆ ಒಂದು ಓಡಾಕತ್ತಿದ್ದ, ಬಚಾವ್ ಅಲ್ಲಕತ್ತಿದ್ದ. ಅವೇ ಕ್ಯಾ ಹೋಗಯ್ಯದ ಬೇಬಿ ಮಾರ್ರೈಜಿ ಅಲ್ಲಕತ್ತಿದ್ದ. ಒಂದು ಸೌಂಡ್ ಓಡಾಕತ್ತದ, ಯಾಡಿ ತೊಡ್ಲಾಕತ್ತ. ಈಗ ಅವಾಗಿನಂಗಿಲ್ಲ. ನಾವು ಒಮ್ಮೆ ಪುರಾಣ ಪದದಲ್ಲಿ ಏನು ಮಾಡಿದ್ದೆ, ನಿಮ್ಮ ಮುತ್ತೈತರಿ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನ್ರಿ, ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಒಂದು ಕೆಲಸ ಮಾಡಿ ನೀವೆಲ್ಲ ತಾಯಂದರು. ಈಗಲೂ ನಾನು ನಿಮಗೆ ಹೇಳಕತ್ತೀನಿ, ಇದನ್ನು ಮಾಡಬೇಕು. ಏನು ಮಾಡೋದು ಅಂತಂದ್ರೆ ನಾ ಹೇಳಿದ್ದೆ ಪ್ರವಚನದಾಗ, ಏನಿಲ್ಲ, ಗಂಡ ಊರಾಗಿದ್ನು ಅಂತ ತಿಳ್ಕೊಂಡ್ರೆ ಪ್ರತಿನಿತ್ಯ ನಾವು ಗಂಡನ ಪಾದ ಪೂಜೆ ಮಾಡ್ಕೋರಿ. ಗಂಡನ ಪಾದ ಪೂಜೆ ಮಾಡ್ಕೊಂಡು ಪ್ರತಿನಿತ್ಯನೂ ಆ ಗಂಡನ ಪಾದದಕ್ಕೆ ತೋರಿ. ಯಾರು ಎದ್ದು ಕೂಡ ಪಾದ ಪೂಜೆ ದೂರ
ಎದ್ದು ಕೂಡಲೇ ಗಂಡಗೆ ನಮಸ್ಕಾರ ಮಾಡೋರು ಎಷ್ಟು ಮಂದಿ? ಹಾಂ, ಎಷ್ಟು ಮಂದಿ ಕರೆ ಹೇಳ್ರಿ ನೋಡೋಣ, ಎಷ್ಟು ಮಂದಿ ಹೌದ್ರಿ? ಅದು ಎಲ್ಲಿ ಕಾಲಾಗ ಕೂತಿರ್ತದ, ನೀರು ಕೊಡ ತೊಗೊಂಡು ನೀವು ಹೊಂಟಿರ್ತೀರಿ, ಬಕ್ಕನಂಗೆ ಒದೀತಾವ. ಕಣ್ಣು ಕಾಣ್ತದ ಇಲ್ಲಿ ನಿನಗ ಆತದ, ನಿನಗೆ ಕಣ್ಣು ಕಾಣ್ತಾವ, ಇಲ್ಲ ಸರದು ಕುಂದ್ರು. ಯಾರು ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಅದನ್ನು ನೀವೊಂದು ಬರಬರಿನೇ ಅದ. ಯಾಕಂದ್ರೆ ಅವ ಗಂಡನೂ ಹಂಗೆ ಇರ್ಬೇಕಲ್ಲ. ಹಂಗಿದ್ದಾಗ ದೇವ್ರಂಗಿದ್ದಾಗೇ ಪಾದ ಪೂಜೆ ಮಾಡ್ಕೊಳಕ್ಕೆ ಬರ್ತದೆ. ಮತ್ತು ಅದೇ ಕುಡ್ದಂದ ನಿಷೇಧ ಬರ್ತದೆ. ಮತ್ತೆ ಏನು ಮಾಡ್ಬೇಕು? ಅದು ಪಾದ ಪೂಜೆ. ಅವನೇ ಪಾದ ತೊಗೊಂಡು ಬಂದಿರ್ತಾನೆ ಮಂದಿದು. ಏನ್ರಿ, ಅವನೇ ಪಾದೋಗಿ ತೊಗೊಂಡು ಬಂದಿರ್ತಾನೆ. ಇನ್ನೇನು ಪಾದ ಪೂಜೆ ಮಾಡ್ಕೊತಾನೆ. ನಾ ಸುಮ್ಮನೆ ಹಿಂಗೆ ಪ್ರವಚನದಾಗ ಹೇಳಿದ್ದೆ, ಯವ್ವಾ ನಿಮ್ಮ ಮುತ್ತೈತನಿಂದ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನ್ರಿ, ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾದಾಗನೇ ಮತ್ತು ಮುತ್ತೈತನ ಹೆಚ್ಚಾಕದಲ್ರಿ. ಅದಕ್ಕೆ ನಿನ್ನ ಗಂಡನ ಆಯುಷ್ಯ ಹೆಚ್ಚಾಗಬೇಕು, ನಿಮ್ಮ ಮುತ್ತೈತನ ಹೆಚ್ಚಾಗಬೇಕು, ನಿಮ್ಮ ಮುತ್ತೈದಿ ಸಾವು ಸಿಗಬೇಕಾಗಿತ್ತು ಅಂತಂದ್ರೆ ನಿತ್ಯ ಅಂದ ಗಂಡನ ಪಾದ ಪೂಜೆ ಮಾಡ್ಕೋರಿ, ಗಂಡನ ಪಾದಕ್ಕೆ ತೋರಿ. ಅಪ್ಪಿತಪ್ಪಿ ಅಂದ ಗಂಡ ಎಲ್ಲರೂ ಊರಿಗೆ ಹೋಗ್ತಿದ್ದ, ನಾಳೆಗೆ ಹೋಗ್ತಿದ್ದ ಅಂತಂದ್ರೆ ಇವತ್ತೇ ಮಾಡ್ಕೊಂಡು ಒಂದು ಬಟ್ಟಲ್ದಾಗಿಂದ ಪಾದಕ್ಕೆ ಇಟ್ಕೋರಿ. ಮರುದಿವ್ಸ ಅವನು ಗಂಡನ ಫೋಟೋ ಪೂಜೆ ಮಾಡಿ ಅವೇನು ಪಾದಕ್ಕೆ ತೆಗೆದಿಟ್ಟಿರ್ತಿರಲ್ಲ ಅವು ಪಾದಕ್ಕೆ ತಗೋರಿ ಎಂದಿನ. ಅದ್ರಾಗ ಒಬ್ಬ ಹೆಣ್ಮಗಳು ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೇ ನೆನಪಿಲ್ಲಕಿ. ಒಟ್ಟು ಅಂದ ಗಂಡ ಊರಾಗಿರಲಿ ಹೊರಗಡೆ ಹೋಗ್ಲಿ, ಒಟ್ಟು ಗಂಡನ ಫೋಟೋ ಪೂಜೆ ಮಾಡಮ್ಮ ಅಂದ್ರೆ ಅಜ್ಜಾರ ತೆಕ್ಕೊಳೋನು. ಅದು ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಕ್ಕೆ, ಗಂಡ ಹೊರಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಕ್ಕೆ. ಎತ್ತರ ಮೇಲೆ ಫೋಟೋ ಹಾಕ್ಯಾಳ ಏನ್ರಿ, ದಿನಂದ ಸ್ಟೂಲ್ ಮೇಲೆ ನಿಂತು ಅದಕ್ಕೆ ಇದರಿಂದ ವಿಭೂತಿ ಹಚ್ಚೋದು, ಕುಂಕುಮ ಹಚ್ಚೋದು, ಹಿಂಗೆಲ್ಲ ಮಾಡೋಕ್ಕೆ. ಅದು ಗಂಡ ಅಲ್ಲೇ ಮಗ್ಳು ಸೋಪದ ಮ್ಯಾಗ ಒಂದು ಕಪ್ ಚಹಾ ಕೊಡು, ಬರೀ ಕುಡಿಲಿಕ್ಕೆ ಸಾಯಿ ಗಂಡಗೆ. ನಮಗೆ ಆ ಪೂಜೆ ಮಾಡೋದು ಪೂಜೆ. ಗಂಡಗೆ ಒಂದು ಕಪ್ ಚಹಾ ಕೊಡಲ್ಲ ಹೇಳ, ಹೆಂಗೆ ಮಾಡ್ತೀರ? ಅದು ಒಂದು ಕಪ್ ಚಹಾ ಕೊಡು ಅಂತ ಗಂಡ ಅಂತಾನವ. ಒಂದು ಕಪ್ ಚಹಾ ಕೊಡು, ಬರೀ ಕುಡ್ಲಿಕ್ಕೆ ಸಾಯಿ. ಅಲ್ಲ ನಾ ಡ್ಯೂಟಿಗೆ ಹೋಗ್ಬೇಕು, ಉಳ್ಳಾಕರೆ ಕುಡುವತ್ತವ ಅಂದ್ರೆ ಬರೀ ತಿನ್ನು. ನೀ ಹುಟ್ಟಿದೆ ತಿನ್ನಾಕ. ನೀವು ಒಂದು ಪೂಜೆಗೆ ಗೊತ್ತಿಲ್ಲ, ಪುರಸ್ಕಾರ ಗೊತ್ತಿಲ್ಲ. ಗಂಡಗ ಬೈಲಾಕತ್ತಾಳ, ಪೂಜೆ ಯಾರ್ದು ಮಾಡಕತ್ತಾಳ? ಅವಂದೇ ಫೋಟೋ. ಹೆಂಗೆ ಮಾಡ್ತೀರಿ? ಅವಂದೇ ಫೋಟೋ ಪೂಜೆ ಮಾಡ್ಲಕತ್ತಾಳ. ಒಂದು ದಿವಸ ಏನಾಗ್ಯದ, ಅದು ಸ್ಟೂಲಿನ ಮೇಲೆ ನಿಂತು ಮಾಡ್ತಿದ್ದಲ್ಲ, ಒಂದು ದಿವಸದಿಂದ ಸ್ಟೂಲಿಂದ ಒಯ್ದಾರ ಯಾರ ಮಗಲ್ ಮನ್ಯಾಗ. ಏನ್ರಿ ಇದು ಸೋಪದ ಮ್ಯಾಗ ಕೂತಿತ್ತಲ್ಲ ರೀ, ಯಾಕೆ ಬಂದೇರಿ ಬಾ, ಅಲ್ಲೇ ಕೂತಲ್ಲಿ ಹೇಳಿ ಆಡಿಸ್ತದ ಗಂಡ. ಯಾಕೆ ಹೇಳ, ಸುಮ್ಮ ಪೇಪರ್ ಓದ್ಲಕತ್ತಿ ಬಾ, ಆಮೇಲೆ ಓದಕತ್ತಿ ಬಾ ಅಂದ ಕೂಡ ಯಾಕೋ ಕರಿಲಾಕತ್ತೇಳಿ ಬತ್ತಿದು. ನೀ ಬಗ್ಗೆ ನಿಂದ್ರು ಅಂತ ಅಂದ ಕೂಡ ಅವ ಏನು ತಿಳ್ದಾನ, ಈಕೆ ಏನೋ ಕಿವ್ಯಾಗ ಏನೇ ಹೇಳಂಗೆ ಕಾಣ್ತಾಳೆ ತಿಳ್ಕೊಂಡು ಇದು ಬಗ್ಗೆ ನಿತ್ತಾಯ್ತು. ಹೇಳ್ತೀನಿ ನಿಮಗೆ ಬಗ್ಗೆ ಟಣ್ಣನ ಜಿಗದ ಅವ್ನು ಮ್ಯಾಲೆ ನಿತ್ತಾಳ. ಮ್ಯಾಲೆ ನಿಂತು ಇವ ಅಂತಾರೆ, ಯಪ್ಪೋ ಜಲ್ದಿ ಇಳಿ ಎತ್ಕೊಂಡು ಇವ ಅಂತಾನೆ. ನಿಂದ್ರು ನಾವು ಪೂಜೆ ಮಾಡ್ಬೇಕು. ಹಂಗೆ ಅದಕ್ಕೆ ನೀರು ಹಚ್ತಾಳೆ, ಈ ಬುತ್ತಿ ಹಚ್ತಾಳೆ. ಇಳಿಯ ವಾಚ್ಯದ ಕೆಟ್ಟದು ದಪ್ಪ ಇದ್ದೀನಿ ಹೆಣ್ಮಗಳು, ಇಳಿಯ ತವ ಅಂತಾನೆ. ಸುಮ್ ಕುದ್ರೆ ನೀ ಪೂಜೆ ನಾಡಿ ಮಾಡ್ಬೇಕು. ನಾ ಯಪ್ಪೋ ತದ್ವಂತದ ಈಕೆ ಮ್ಯಾಲೆ ಅಂದ ಸಾಕಿಳಿಯ ತವ ಅಂತಾನ. ತಡಿನ ಇನ್ನ ಮಂಗಳಾರತಿ ಮಾಡ್ಬೇಕು. ಜಯ ಮಂಗಲಂ ನಿತ್ಯ ಶುಭ ಮಂಗಲ ಮತ ಅವ ಅಂದ ನೀನು ಮಂಗಳಾರತಿ ಮುಗಿದ್ರೆ ನಾನು ಪುಣ್ಯತಿಥಿ ಹಾಕದ. ಹೆಂಗ್ರಿ ಈ ಹೆಣ್ಮಕ್ಳು ಹಿಂಗಾಗ್ಯಾರ. ಇಲ್ಲಿ DC ಹೆಣ್ತಿ ಅಂತಾಳ, ನಿನ್ನ ಬುದ್ಧಿಗಿದೆ ಎಲ್ಲಿಟ್ಟಿದಿ? ಯಾವ ಪ್ರಸಾದ ಅಂದ್ರೆ ಏನು ಕೊಡ್ತಾನ ಏನ್ರಿ? ಈ ಮಠಗಳಿಗೆ ಒಂದು ಮಾತು ಹೇಳ್ತೀನಿ ನಿಮಗೆ, ಮಠಕ್ಕೆ ಬರಬೇಕಾದ್ರೆ ಒಂದು ಮಕ್ಕಳಿದ್ದ ಮನೆಗೆ ಹೋಗ್ಬೇಕಾದ್ರೆ ಕಾಲಿಗೆ ಹಂಗೆ ಹೋಗ್ಬಾರ್ದು ಏನ್ರಿ. ಮಕ್ಕಳಿದ್ದ ಮನೆಗೆ ಒಬ್ಬ ಗುರು ಇದ್ದ ಮಠಕ್ಕೆ ಏಸ್ ಕಾಲಕ್ಕೂ ಕೂಡ ಕಾಲಿಗೆ ಹೋಗ್ಬಾರ್ದು. ಏನು ತೊಗೊಂಡು ಹೋಗ್ಬೇಕ್ರಿ ಎತ್ತಿಕೊಂಡ್ರೆ ಏನ್ರಿ, ಅವ್ರಿಗೇನು ರೊಕ್ಕ ಬಂಗಾರ ಬೆಳ್ಳಿ ತೊಗೊಂಡು ಹೋಗೋದಲ್ಲ. ಎಟ್ಲೀಸ್ಟ್ ನಿಮ್ಮ ಮನೆಗಿಂದ ಹಣ್ಣು ಹಂಪಲಾರ ಇದ್ವ ತರ್ತಾರ್ರಿ. ಇಲ್ಲಾಂದ್ರೆ ಹಣ್ಣು ಹಂಪಲಾಗಿಲ್ಲ ತಿಳ್ಕೊಂಡ್ರೆ ಏನ್ರಿ, ಅವ್ರಿಗೆ ತಿನ್ನಕತ್ತಲ್ಲ ತಿಳಿತಿಲ್ರಿ. ಅವ್ರು ತಿನ್ನಕತ್ಕೊಂಡಲ್ಲ, ಬರೀ ಒಂದು ಬಟ್ಟಲ್ದಾಗಿಂದ ಸಕ್ಕರೆ ಹಾಕೊಂಡು ಬಂದ್ರೆ ಸಾಕು. ಅವ್ರಿಗೆ ಒಂದು ಚಹಾ ಮಾಡ್ಕೊಂಡು ಕುಡಿಲಕ್ಕ, ಅವ್ರಿಗೆ ತಿನ್ನಕತ್ಕೊಂಡು ಅಲ್ಲ ಹೇಳಕತ್ತಿದ್ದು. ಅವರು ನೀವು ತಂದಿರ್ತಕ್ಕಂಥ ಸಕ್ಕರೆಗೆ ಹಂಗೆ ಹಸ್ತ ಹಚ್ಚಿ ಕೊಟ್ಟರು ಹತ್ತಿಕೊಂಡ್ರೆ ನೀವು ತರಗಂದದು ಸಕ್ಕರೆ ಆಗಿರ್ತದ. ಆದರೆ ಯಾವಾಗಿಂದ ಗುರುವಿನ ಹಸ್ತ ಮುಡ್ತದ ಅದು ಪ್ರಸಾದ ಆಗ್ತದ ಏನ್ರಿ, ಪ್ರಸಾದ ಆಗ್ತದಲ್ರಿ. ಇಲ್ಲಿ ಯಾರು ನಾವು ಅಂದ್ರೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಅಡಿಗೆ ನಮ್ಮ ಮನೆಗಾದ್ರೆ ಏನಂತೀವಿ, ಊಟ ಹತ್ತಿಕೊಂಡಂತೀವಿ ಅಂತೀವಿಲ್ರಿ. ನಾವೆಲ್ಲರೂ ಕೂಡ ಊಟ ಹತ್ತಿಕೊಂಡಂತೀವಿ. ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಅಡಿಗೆಗೆ
ಏನ್ರಿ ಇದು ಜಗದೀಶ್ವರ ಶಿವಾಚಾರ್ಯ ಓಡಾಡಿರ್ತಕ್ಕಂಥ ಪುಣ್ಯಭೂಮಿ, ಪೂಜ್ಯ ಪ್ರಭು ಏನ್ರಿ ಪ್ರಭುಕುಮಾರ್ ಶಿವಾಚಾರ್ಯ ಒಂದು ಓಡಾಡಿರ್ತಕ್ಕಂಥ ಪುಣ್ಯಭೂಮಿ. ಈ ಸ್ಥಾನದ ಒಳಗೆ ನಾವು ಯಾರೂ ಕೂಡ ಊಟ ಹತ್ತುಕೊಂಡ್ರೆ ನಾವು ಯಾರೂ ಕೂಡ ಕರೆಯಂಗಿಲ್ಲ. ಅದಕ್ಕೆ ಏನಂತ ಕರಿತೀವಿ ಹತ್ತುಕೊಂಡ್ರೆ ಅದು ಜಗದೀಶ್ವರ ಮಹಾಪ್ರಸಾದ ಹತ್ತುಕೊಂಡೇ ಕರಿತೀವಿ ಹೊರತಾಗಿ ಅದಕ್ಕೆ ಊಟ ಹತ್ತುಕೊಂಡದು ಯಾರೂ ಅನ್ನಂಗಿಲ್ಲ. ಯಾಕೆ? ಅದಕ್ಕೆ ಮಹಾತ್ಮರ ಹಸ್ತ ಮುಟ್ಟಿರ್ತದೆ. ಇನ್ನು ಮಕ್ಕಳಿದ ಮನೆಗೂ ಕೂಡ ಕಾಲೆಗೆಲ್ಲ ಹೋಗಬಾರ್ದು. ಅಪ್ಪಿ ತಪ್ಪಿ ಮಕ್ಕಳಿದ ಮನೆಗೆ ಕಾಲೆಗೆಲ್ಲ ಹೋದಿರ್ತಂದ್ರೆ ಮಮ್ಮಿ ಮಾಮ ಏನು ತಂದಿಲ್ಲತ್ತ. ಅವಾಗ ನೀ ಕೈ ಅಂದ್ರೆ 10 ರೂಪಾಯಿ ಕೊಡ್ಲಕ್ಕೆ ಹೋದ್ರೆ ಚಂದ ಅನ್ನಿಸ್ತಾನೆ ರೀ? ಅನಿಸಂಗಿಲ್ಲ. ಮಹಾತ್ಮರು ಅವ್ರು ಏನೇ ಕೊಡಲಿ ಅದು ಪ್ರಸಾದ. ಆದರೆ ಇಲ್ಲಿ ಡಿ ಸಿ ಹೆಣಿತೆ ಅಂತಾಳ, ನೀ ಬುದ್ಧಿಗಿದ್ದು ಎಲ್ಲಿಟ್ಟಿದಿ, ನಿನಗೆ ಜ್ಞಾನಿಗೆ ನಾನು ಐತೇನಿಲ್ಲ ಅಲ್ಲ, ನಿನಗೆ ಏನು ಕಮ್ಮಿ ಮಾಡೀನಿ, ನಮ್ಮ ಮನೆಗಿಂದ ಬೇಕಾದಟ್ಟು ನಿನಗೆ ಪಗಾರ ಅದ, ನಿನಗೆ ಬೇಕು ಬೇಡದೆ ಮಾಡಿ ತಿನ್ನಿಸ್ತೀನಿ. ಆದ್ರೆ ಅವ ಸ್ವಾಮಿ ಏನು ಕೊಡ್ತಾನ? ಭಾಳ ಒಂದಿಟ್ಟು ಕಲ್ ಸಕ್ರೆ ಕೊಟ್ಟಾನು, ಏನ್ರಿ ಒಂದು ಇಟ್ಟೊಂದು ಹಣ್ಣು ಕೊಟ್ಟಾನು, ಶಿರಾ ಕೊಟ್ಟಾನು. ಅಲ್ಲ, ನೀ ನೋಡೋದ್ರಿಂದ ಡಿ ಸಿ ಇದ್ದಿದ್ದು ನಿನಗೇನು ಕಮ್ಮಿ ಆಗ್ಯದ ಅಂತ ಉದ್ಯೋಗ ಇಟ್ಕೊಂಡ ಇಂಥ ಗಂಗಳ ತೊಳೆ ಕೆಲಸ ಮಾಡ್ತೆ. ನಿಂದೇನೋ ಕರ್ಮ ಅದ, ನೀ ಮಾಡ್ತಿದ್ರೆ ಮಾಡು, ನಾ ಮಾಡೋಂಗಿಲ್ಲ. ಯಾಕ? ನನ್ನ ತವ್ರ ಮನೇನು ಕೂಡ ಶ್ರೀಮಂತಿಕೆ ಮನೆ ಅದ, ಇಲ್ಲಿ ನೀನು ಡಿ ಸಿ ಹೆಣ್ತಿದ್ದೀನಿ, ನಾ ಹುಟ್ಟಿ ತಗೊಂಡು ಸೀರೆ ಏನು, ನಾ ಹಾಕೊಂಡು ತಗೊಂಡು ಆಭರಣಗಳೇನು, ನಾ ಇಂಥ ಕೆಲಸ ಮಾಡೋಂಗಿಲ್ಲ ಹತ್ತಿಕೊಣ ಅವ ಅಂತನ ಹಂಗೆ ಅನ್ನೋದು ಬೇಡ. ಯಾಕಂದ್ರೆ ಅಪ್ಪ ಹೇಳ್ಯಾನ ಏನ್ರಿ, ಮಹಾತ್ಮರೇ ಅಂತ ಹೇಳ್ಯಾರ ಹತ್ತಿಕೊಂಡಾಗ ಅವ್ರ ಮಾತು ಮೀರಕ್ಕೆ ಬರೋಂಗಿಲ್ಲ. ನಾವು ಸೇವೆ ಮಾಡೋನು, ನನ್ನ ಕೈಲಿ ಆಗಂಗಿಲ್ಲ ಹತ್ತಿಕೊಳ್ಳಲು. ಯಾವಾಗಂದ ಅಂದು ಸಿಟ್ಟಿಗೆದ್ದು ಇದು ಮಾಡ್ಲಕತ್ಲು. ಅವ ಅಂದ, ನೀವು ಒಂದು ವೇಳೆಯಿಂದ ಇಲ್ಲಿ ಈ ಸೇವಾದಾಗ ನೀವು ಬರಲಿಲ್ಲ ಹತ್ತಿಕೊಂಡ್ರೆ ಇವತ್ತು ನಿನ್ನನ್ನು ಡೈವರ್ಸೇ ಮಾಡಿಬಿಡ್ತೀನಿ ಅಂದ. ನೀನು ಬಿಟ್ಟು ಕೊಟ್ಬಿಡ್ತೀನಿ. ಈಕೆ ಅಂದು ಡಿ ಸಿ ಹೆಣ್ತಿ ಆ ಸಾಧನ ಕಾಲಾಗಂದ್ರೆ ನಾನು ಬಿಡ್ತೀಯ ಏನ್ರಿ? ಇನ್ನೇನು ಮಾಡೋದು? ಮತ್ತು ಗಂಡನೇ ಹಿಂಗೆ ಅಂದಾಗ ಹೋಗಿ ಕೂತಳು. ಅವಳು ಅಂದ ಚಲೋ ಕಿಮ್ಮತ್ತಿನ ಸೀರೆ ಉಟ್ಕೊಂಡಿದ್ಲು. ಹಿಂಗೆ ಸೀರೆ ಏನ್ರಿ ಹಿಂಗೆ ಟೊಂಕಿಗೆ ಅಂದ ಸುತ್ತಕೊಂಡು ಅಕ್ಕಿ ಕೂತು. ಇವ ಕೋಟ್ ಗಿಟ್ಟಿ ಅಂದ ಕಳದಿಂದ ಇವನು ಅಂದ ತೋಳುಗಳು ಮ್ಯಾಲೆ ಏರಿಸಿ ಅಂದ ಕುಂತ ನಳದ ಕೆಳಗೆ ಎಲ್ಲರೂ ಬರೋರು, ಗಂಗಾಳ ಇಡೋರು. ಇವ ತೊಳೆಯವ ಹಿಂಗೆ ನೋಡವ ಅಂದ್ರೆ ಸ್ವಚ್ಛ ಆಗಿದ್ರ ತಂದು ಹಿಂಗೆ ನೋಡವ ಒಂದು ಕಡೆಗೆ ಅಂದ ಇಡವ. ಯಾವಾಗಿಂದ ಗಂಗಾಳ ತೊಳೆಯೋದು ಹಿಂಗೆ ನೋಡವ. ನೋಡಿದ್ರೆ ಏನು ಕಾಣ್ತದ್ರಿ? ಅವನ ಮುಖನೇ ಕಾಣಬೇಕಲ್ಲ, ಅವನ ಮುಖನೇ ಕಾಣ್ತಿತ್ತು. ಯಾವಾಗಿಂದ ಗಂಗಾಳಿಂದ ಇಡವ ಏನ್ರಿ ಮಧ್ಯಾಹ್ನ 12 ಗಂಟೆ ಆಯಿತು, 1 ಗಂಟೆ ಆಯಿತು, 3 ಗಂಟೆ ಆಯಿತು. ರಾಮಕೃಷ್ಣ ಪರಮಹಂಸರಿಂದ ಸಾಕು ಬಾರಪ್ಪ ಹತ್ಕೊಂಡು ಅವ್ರು ಕರೀಲಿಲ್ಲ, ಇವ ಸಾಕೆಪ್ಪ ಹತ್ಕೊಂಡು ಇವ ಬಿಡಲಿಲ್ಲ. ಇವರಿಬ್ಬರು ಅಂದ ತೊಳೆಯಂಗೆ ತೊಳಿತಿದ್ರು. ಆಶ್ಚರ್ಯ ಏನು ಹತ್ಕೊಂಡದ ಕೇಳಿದ್ರೆ ಅಲ್ಲಿ ಏನಾಗಿದೆ, ಇವ ಡಿ ಸಿ ಗಂಗಳ ತೊಳಿಲಿಕ್ಕತ್ತಾನಲ್ಲ, ಹಿಂಗೆ ತೊಳಿತಾ ಇರ್ತಕ್ಕಂಥ ಸಂದರ್ಭದೊಳಗೆ ಇವೇನು ಡಿ ಸಿ ಹುಟ್ಟಿದ್ನಲ್ಲ ಆ ಊರವ ಒಬ್ಬ SC ವ್ಯಕ್ತಿ ಬಂದು ಅವನು ಊಟ ಮಾಡಿದ ಗಂಗಳ ತಂದು ಅಲ್ಲಿಟ್ಟ. ಇಟ್ಟು ಕೂಡನ ಇವ ಮನಸ್ಸಿನಾಗಂದ ಕೆಟ್ಟದ್ದು ಬತ್ತು ನೋಡ್ರಿ ಡಿ ಸಿಗೆ. ಏನಂತನವ, ಏನಪ್ಪ ನಾ ಇಂಥ ದೊಡ್ಡ ಡಿ ಸಿ ಆಗಿ ಅಂದ ಇಂಥ ಒಂದು ಗಂಗಳ ತೊಳೆದು ಬರ್ತಲ್ಲ ಅಂತ ಮನಸ್ಸಿನಾಗ. ಯಾವಾಗಿಂದ ಮನಸ್ಸಿನೊಳಗಂದ ಇಟ್ಟಂದು ಗಂಗಾಳಂದ ತೊಳೆದು ಬಿಡಲಿಲ್ಲ. ಯಾವಾಗಿಂದ ಮನಸ್ಸಿನೊಳಗಂದ ಇಟ್ಟಂದ ಗಂಗಾಳ ಅಂತಗಂದ ತೊಳೆದ. ಯಾವಾಗಿಂದ ಮನಸ್ಸಿನಾಗ ಅಂದ್ಕೊಂಡು ಗಂಗಾಳ ತೊಳೆದು ಅದನ್ನು ಗಂಗಾಳ ಸ್ವಚ್ಛ ಆಗಿದಲ್ಲ ಹಿಂಗೆ ನೋಡ್ದ. ಹಿಂಗೆ ನೋಡೋದ್ರೊಳಗೆ ನಿಮಗೆ ಆಶ್ಚರ್ಯ ಹೇಳ್ತೇನೆ, ಆ ಪ್ರತಿಯೊಂದು ಗಂಗಾಳದಾಗ ಕೊಂಡು ಡಿ ಸಿ ತನ್ನ ಮಾರಿ ಕಾಣ್ತಿತ್ತಲ್ಲ, ಅವ ಏನು ಇಟ್ಟು ಹೋಗಿದ್ನಲ್ಲ ಆ ಗಂಗಾಳ ತೊಳೆದು ನೋಡೋದ್ರಾಗ ಅದರೊಳಗೆ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತು. ಏನ್ರಿ? ಆ ಗಂಗಾಳದೊಳಗೆ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತು. ಯಾವಾಗಿಂದ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತು, ರಾಮಕೃಷ್ಣ ಪರಮಹಂಸರ ಗಂಗಾಳದೊಳಗೆ ನಗಲಕತ್ತರು. ಡಿ ಸಿ ನಿನ್ನ ಕೈಲಿ ನೀಗಂಗಿಲ್ಲ, ಬ್ಯಾಡ ತಿಳ್ಕೊಂಡದು ಹೇಳಿದ್ನಲ್ಲಪ್ಪ, ಆದರೂ ಕೂಡ ಈ ಕಾಯಕ ಸೇವೆ ಮಾಡೋಕ್ಕಿಂತ ಒಪ್ಕೊಂಡು ಬಿಟ್ಟಲ್ಲೋ ತಿಳ್ಕೊಂಡಂದಾಗ ಡಿ ಸಿ ಒಂದು ಮಾತು ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಇದೇನು ಗಂಗಾಳಂದ ಅವ ಉಂಡಾನ ತಗೊಂಡು ಮನಸ್ಸಿನಿಂದ ಇದು ಮಾಡ್ಕೊಂಡಿದ್ದಿಲ್ಲ. ಇಲ್ಲೇನು ಇಟ್ಟು ಗಂಗಾಳಗಳು ತೊಳೆದು ಇಟ್ಟಿದ್ದಲ್ಲ, ಇವು ಯಾವ ಗಂಗಾಳನ್ನು ಕೂಡ ಬೇರೆದವರು ಉಂಡಿದ್ದಲ್ಲ. ಪ್ರತಿಯೊಂದು ಗಂಗಾಳನ್ನು ಕೂಡ ನಾನು ಉಂಡಿಟ್ಟಿರ್ತಕ್ಕಂಥ ಗಂಗಾಳಿ ಅದಾವ ಏನ್ರಿ, ಪ್ರತಿಯೊಂದು ಗಂಗಾಳದೊಳಗೂ ಕೂಡ ನಾನೇ ಅದೀನಿ ಎತ್ತಿಕೊಂಡಂಥದ್ದನ್ನು ರಾಮಕೃಷ್ಣ ಪರಮಹಂಸರು ಅವನು ಡಿ ಸಿಗೆ ಅಂತ ಹೇಳಿದಾಗ, ಯಾವಾಗಿಂದ ಗಂಗಾಳದೊಳಗೆ ರಾಮಕೃಷ್ಣ ಪರಮಹಂಸರ ಮುಖ ಕಾಣ್ತು, ಡಿ ಸಿ ಅಂದ ಯಾವ ನೌಕರಿ ಬೇಡ ಅಂದ, ಯಾವ ನೌಕರಿ ಬೇಡ, ಯಾವುದು ಕೂಡ ಬೇಡ. ಯಾವಾಗಂದ ಗುರುವಿಗೆ ಏನ್ರಿ, ಯಾವಾಗಂದ ಗುರುವಿಗೆ ನಿತ್ಯ ಕೂಡ ರಾಮಕೃಷ್ಣ ಪರಮಹಂಸರ ಸೇವಾ ಮಾಡ್ತಾ ಅವರಲ್ಲಿರ್ತಕ್ಕಂಥ ಏನ್ರಿ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡ್ತಾ ರಾಮಕೃಷ್ಣ ಅಪ್ಪಟ ಶಿಷ್ಯನಾಗಿ ಇವತ್ತು ರಾಮಕೃಷ್ಣ ಪರಮಹಂಸರ ಗದ್ದಿಗೆ ಮಗ್ಗಲೇ ಅವಂದು ಕೂಡ ದೊಡ್ಡ ಗುಡಿ ಕಟ್ಟ್ಯಾರ. ಏನ್ರಿ, ಒಬ್ಬ ಡಿ ಸಿ ಯಾವ ಸೇವಾದೊಳಗಿರ್ತಕ್ಕಂಥ ಪುಣ್ಯ ಮತ್ತೊಂದು ಯಾವುದರಾಗೂ ಕೂಡ ಇರಂಗಿಲ್ಲ. ನಾವೇನೋ ಊಟಕ್ಕೆ ನೀಡ್ತೀವಿ, ನಾವೇನೋ ಗಂಗಾಳ ತೆಗಿತೀವಿ, ಮನಸ್ಸಿನೊಳಗಿಂದ ಕೆಟ್ಟದನ್ನು ಇಟ್ಕೊಂಡು ನಾವು ಗಂಗಾಳ ತೆಗೆದ್ರೂ ಕೂಡ ಅದು ಫಲ ಕೊಡಂಗಿಲ್ಲ. ಒಳ್ಳೆ ಮನಸ್ಸಿನಿಂದ ಯಾರು ಉಂಡಿರ್ತಾರಲ್ಲ ಅವ್ರು ಯಾರು ಕೂಡ ಮನುಷ್ಯರು ಉಂಡಿದ್ದಲ್ಲ, ಪ್ರತಿಯೊಂದು ಗಂಗಾಳದಾಗೂ ಕೂಡ ಪರಮಾತ್ಮನೇ ಊಟ ಮಾಡ್ಯಾನಂತಂದು ಮನಸ್ಸಿನಾಗಿಂದ ಇಚ್ಛಾ ತಗೊಂಡು ನಾವು ಗಂಗಾಳ ತೆಗೆದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ. ಯಾವ ಬಂದಿರ್ತಕ್ಕಂಥ ಭಿಕ್ಷುಕನಾಗಿಂದ ಮನೆ ಎದುರಿಗಿಂದ ಬಂದಿರ್ತಕ್ಕಂಥವನಿಗೆ
ಹಸ್ತು ಮನೆ ಎದುರಿಗೆ ಬಂದಿರ್ತಾರೆ, ಅವ್ವ ನಮಗೊಂದೇಟು ರೊಟ್ಟಿ ನೀಡ್ರಿ ತಗೊಂಡು ಬಂದಿರ್ತಾರಲ್ಲ, ಅವ ಬಂದಿರ್ತಕ್ಕಂಥವನಿಗೆ ಭಿಕ್ಷುಕ ತಿಳಿಯೋದಕ್ಕಿಂತಲೂ ಕೂಡ ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಕಲ್ಪನೆ ಇರಲಿ ನಿಮಗೆ, ಹೆಣ್ಣಾಗಿ ಬರ್ತಾನೋ, ಗಂಡಾಗಿ ಬರ್ತಾನೋ, ಭಿಕ್ಷುಕನಾಗಿ ಬರ್ತಾನೋ, ಶ್ರೀಮಂತನಾಗಿ ಬರ್ತಾನೋ, ಏನ್ರಿ ಏನು ಹುಚ್ಚನಾಗಿ ಬರ್ತಾನೋ, ಕುರುಡನಾಗಿ ಬರ್ತಾನೋ, ಕುಂಟನಾಗಿ ಬರ್ತಾನ, ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ಇವತ್ತೇನಿಲ್ಲ ಈ ಸ್ಥಾನದಾಗ ನೀವು ಪ್ರವಚನ ನಡೆದದಲ್ಲ, ಇಲ್ಲೇನು ಕಾರ್ಯಕ್ರಮ ನಡೆದಲ್ಲ, ಜಗದೀಶ್ವರ ಶಿವಾಚಾರ್ಯರು ಅವ್ರ ಲಿಂಗದಾಗ ಆಗ್ಯದ 100 ವರ್ಷ ಆಯಿತು, 200 ವರ್ಷ ತಂತೀವಲ್ಲ, ಇವತ್ತಿನ ತನಕ ಕೂಡ ಜೀವಂತವಾಗ್ಯದ. ಏನ್ರಿ ಜಗದೀಶ್ವರ ಶಿವಾಚಾರ್ಯ ಇವತ್ತಿನ ತನಕ ಕೂಡ ಜೀವಂತವಾಗ್ಯದ. ಹೆಂಗೆ ಜೀವಂತ ಅಂತಂದ್ರೆ ಯಾವುದೋ ಒಂದು ರೂಪದೊಳಗೆ ಬಂದು ಅವರು ಪ್ರವಚನ ಕೇಳಕತ್ತಾರ, ಯಾವುದೋ ರೂಪದೊಳಗಿಂದ ಬಂದು ನಿಮ್ಮನ್ನೆಲ್ಲ ನೋಡಕತ್ತಾರ. ಏನು ಹೆಣ್ಣಾಗಿ ಬಂದಾರೋ, ಗಂಡಾಗಿ ಬಂದಾರೋ, ಏನ್ರಿ ಶ್ರೀಮಂತರಾಗಿ ಬಂದಾರೋ, ಬಡವರಾಗಿ ಬಂದಾರೋ ಗೊತ್ತಿಲ್ಲ. ಏನ್ರಿ ಯಾರಿಗೂ ಕೂಡ ಗೊತ್ತಿಲ್ಲಲ್ರಿ. ಭಗವಂತನಿಗೆ ರೂಪನೇ ಇಲ್ಲ. ಏನೇ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಯಾವುದೋ ಒಂದು ರೂಪದಾಗಿಂದ ಬಂದು ನಿಮಗಂದ ದರ್ಶನವನ್ನು ಕೊಡ್ಲಿಕ್ಕತ್ತಾನೆ, ನಾವು ಹೇಳತಕ್ಕಂಥ ಪ್ರವಚನವನ್ನು ಕೇಳಕತ್ತಾನೆ. ನೀವು ಯಾರ್ಯಾರು ಬಂದಿರಿ ಅದನ್ನೆಲ್ಲಾನು ಕೂಡ ನೋಡಕತ್ತಾನೆ. ಯಾರಲ್ಲಿ ಭಕ್ತಿ ಅದ, ಯಾರು ಡಾಂಬಿಕರದಾರ, ಯಾರು ನಿಷ್ಠಾವಂತರದಾರ, ಯಾರಿಂದ ಶುದ್ಧ ಭಾವನೆಯಿಂದ ಕೂಡಿರ್ತಕ್ಕಂಥವ್ರು ಅದರ ಅನ್ನೋದನ್ನು ಜಗದೀಶ್ವರ ಶಿವಾಚಾರ್ಯರು ನಮ್ಮನ್ನೆಲ್ಲ ನೋಡ್ಕೊತಂದ. ಹೆಂಗೆ ಅಂದ ಇಲ್ಲಿ ನೋಡ್ಕೊತಂದಾರಲ್ಲ, ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಭಿಕ್ಷುಕನು ಕೂಡ ಅವ ಪರಮಾತ್ಮನೇ ಆಗಿರ್ತಾನ. ಏನ್ರಿ ಅಪ್ಪಿ ತಪ್ಪಿ ಮನೆಗೆ ಒಬ್ಬ ಭಿಕ್ಷುಕ ಬಂದ, ಅವ್ವ ನನಗೆ ನೀಡ್ರಿ ಎತ್ತಿಕೊಂಡಂದಾಗ ಕೈ ಕಾಲೆಯಲ್ಲಿ ನಡಿಯಪ್ಪ ತಂದೆ ಎತ್ತಿಕೊಂಡಂದ್ರ ಅವಂದು ಕೈ ಕಾಲೇ ಇರಲ್ಲ ನಿಮಗೆ ಕೊಡಾಗ. ಏನ್ರಿ ನಿಮಗೆ ಕೊಡಾಗ ಅವಂದು ಕೂಡ ಕೈ ಕಾಲೇ ಇಲ್ಲ, ಸೌಡಿಲ್ಲ. ಏನ್ರಿ ಯಾರೇ ಭಿಕ್ಷುಕರು ಬರಲಿ, ಏನ್ರಿ ಒಬ್ಬ ಅಂತಿಂದತ್ತ ಯಾರೇ ಭಿಕ್ಷುಕರು ಬಂದ ಅಲ್ಲ, ಭಾಳ ಕಷ್ಟ ಅದ್ರಿಯಪ್ಪ, ಭಾಳ ಬಡತನದ, ಅದಕ್ಕೆ ನಮಗೊಂದಿಟ್ಟು ಏನ್ರಿ ಕೊಡ್ರಿ ಅಂತಂದ್ರೆ, ಎಲ್ಲೋ ನಿನ್ನ ನೋಡಿದ್ರೆ 100 ರೂಪಾಯಿ ಕೊಡ್ಬೇಕು ನಂಗೆ ಆಸೆ ಆದ ನನಗೆ, ಆದ್ರೆ ನನ್ನ ಬಳಿ ಸೌಡಿಲ್ಲ ಅಂದ ಪರಮಾತ್ಮನಿಗೆ. ಏನ್ರಿ ಸೌಡಿಲ್ಲ ಅಂದ. ಮತ್ತು ನಂದು ಭಾಳ ಬಡತನದಪ್ಪ, ಒಂದು ಈಟು ಏನ್ರಿ ದಾನ ಮಾಡ್ರಿ. ಇಲ್ಲ ನಿನ್ನ ಬಡತನ ನೋಡಿದ್ರೆ ನನಗೆ 500 ರೂಪಾಯಿನೂ ಕೊಡಂಗೆ ಆದ್ರೆ ನನ್ನ ಬರೀ ಸೌಡಿಲ್ಲ. ಮುಂದೆ ಇವನಿಗೆ ಕುದಿಗೆ ಹಾಕಾಕೊಂಡು ಒಯ್ಲಕ್ಕತ್ತಮ್ಮ. ಒಯ್ಯವತ್ನಾಗಂದ ಇಲ್ಲ ದೊಡ್ಡ ಮನೆ ಕಟ್ಟೀನಿ, ಅದ್ರ ದಿನ ಶಾಂತಿ ಮಾಡಿಲ್ಲ, ನಾಳೆಗೆ ಶಾಂತಿ ಅದ ಅದೇಟು ಮಾಡಿ ಬರ್ತೀನಿ ಅಂತಂದ್ರೆ, ನೀ ಎಲ್ಲ ನಿನಗೆ ನಾಳಿನ ತನ ಅಲ್ಲ ಇನ್ನೂ 1 ವರ್ಷ ನಿನಗೆ ಇಡ್ಬೇಕಂತ ಮಾಡಿದ್ದೇನ, ಆದ್ರೆ ನನ್ನ ಬಳಿ ಸೌಡಿಲ್ಲ. ಏನ್ರಿ ನನ್ನ ಬಳಿ ಸೌಡಿಲ್ಲಲ್ಲ, ಸೌಡಿಲ್ಲ. ಅವನಿಗೂ ಕೂಡ ಸೌಡಿಲ್ಲ ಅಂತಾನ. ಯಾಕೆ ಹೇಳಕತ್ತೀನಿ ಎತ್ತಿಕೊಂಡಂದ್ರೆ, ಪುಣ್ಯ ಎತ್ತಿಕೊಂಡಂದ್ರೆ ಆ ಬಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ದೇವ್ರ ಸ್ವರೂಪದಾಗಿಂದ ಕಂಡಿವಿ ಅಂತಂದ್ರೆ, ಅವ್ರು ಏಟನೇ ಅರ್ಧ ರೊಟ್ಟಿನೇ ನೀಡು, ಒಂದು ರೊಟ್ಟಿನೇ ನೀಡು. ಏನ್ರಿ ಒಬ್ಬರು ಮಹಾತ್ಮರು ಬರ್ತಾರೆ ತಿಳ್ಕೊಂಡಂದ್ರೆ, ಏನ್ರಿ ಒಬ್ಬರು ಮಹಾತ್ಮರು ಬಂದಿರ್ತಾರೆ ತಿಳ್ಕೊಂಡಂದ್ರೆ, ಒಂದು ಮಾತು ಹೇಳ್ತೀನಿ ನಿಮಗೆ, ಇಂದು ಆದ ಮುಂದು ಆದ. ಕಲ್ಪನೆ ಇರಲಿ ನಿಮಗೆ, ಇಂದು ಆದ ಮುಂದು ಆದ. ಒಂದು ಕೆಲವು ಮಾತುಗಳು ಹೇಳ್ತೀನಿ ನಿಮಗೆ, ಯಾವ್ದು ಬೇಕು ಅದನ್ನು ಆರಿಸ್ಬೋದು ನೀವು. ಇಂದು ಆದ ಮುಂದು ಆದ, ಇಂದಾದ ಮುಂದಿಲ್ಲ. ಏನ್ರಿ ಇಂದು ಆದ ಮುಂದು ಆದ, ಇಂದಾದ ಮುಂದಿಲ್ಲ. ಇನ್ನು ಇಂದಿಲ್ಲ ಮುಂದಾದ, ಇವತ್ತಿಲ್ಲ ಮುಂದಾದ, ಇನ್ನು ಇನ್ನೊಂದಾದ ಇಂದು ಇಲ್ಲ ಮುಂದೂ ಇಲ್ಲ. ಈ ಒಟ್ಟು 4 ಮಾತಾವ ನೋಡ್ರಿ. ಏನು ಹೊತ್ತು ಕೊಡೋದಕ್ಕೆ ಕೇಳಿದ್ರೆ, ಕಲ್ಪನೆ ಇರಲಿ ಮಗ, ಇಂದು ಆದ ಮುಂದೂ ಆದ ತನ್ನಕ್ಕೆ ಒಂದು ಮಾತು ಹೇಳ್ತೀನಿ ನಿಮಗೆ. ದೊಡ್ಡ ಶ್ರೀಮಂತ, ಭಾಳ ದೊಡ್ಡ ಕರೋಡಪತಿ ಇರ್ತಾನೆ, ಅಂಥವ್ನ ಮನೆಗೆ ಅಂದ್ರೆ ಭಿಕ್ಷುಕ ಬಂದಿರ್ತಾನೆ. ಬೇಡ ಒಬ್ಬರು ಸ್ವಾಮಿಗಳು ಏನ್ರಿ ಪ್ರಭುಕುಮಾರ್ ಶಿವಾಚಾರ್ಯ ಅಂತ ಮಹಾತ್ಮರದ ಮನೆಗೆ ಬಂದಿರ್ತಾರೆ. ಯಾವಾಗಿಂದ ಊರಾಗಿಂದ ದೊಡ್ಡ ಕಾರ್ಯಕ್ರಮ, ಇಟ್ಟೆಲ್ಲ ಪುರಾಣ ಪ್ರವಚನ ಎಲ್ಲ ಕಡೆ ಕೂಡ ದೊಡ್ಡ ದೊಡ್ಡ ಜಗತ್ತುಗಳು ಬರ್ಲಕತ್ತಾರ. ಅದಕ್ಕೆ ಅವನ ಮನೆಗಿಂದ ದೊಡ್ಡ ಶ್ರೀಮಂತನ ಮನೆಗಿಂದ ಮಹಾತ್ಮನದ ಹೋದ್ರು ಒತ್ತಿಕೊಂಡ್ರ, ಯಪ್ಪ ಏನಿದು ಮಹಾತ್ಮರು ತಾವು ಬಂದಿರಿ, ಬರ್ರಿಯಪ್ಪ ಬರ್ರಿ ಎತ್ತಿಕೊಂಡ್ದು ಒಳಗಿಂದ ಕರೆದು, ಏನ್ರಿ ಹ್ಯಾಂಗೇನು ಬಂದಿರಪ್ಪ ಅಂತಂದಾಗ, ಇಲ್ಲಪ್ಪ ಮತ್ತು ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವಿ, ಮತ್ತು ನೀ ಏನಾರ ಬಂದಿಟ್ಟು ನಿನ್ನ ಸೇವಾ ಮುಟ್ಟು. ಅವಾಗ ಅವನ ದೊಡ್ಡ ಶ್ರೀಮಂತ ಅವ ಒಂದು ಮಾತಂತಾನೆ, ಯಪ್ಪ ಇದೆಲ್ಲ ಕೊಟ್ಟವ ನೀನು, ಏನ್ರಿ ಇದೆಲ್ಲ ಸಂಪತ್ತು ಕೊಟ್ಟವ ನೀನು, ನೀ ಕೊಟ್ಟಿದ್ದಿಂದ ನಿನಗೆ ಕೊಡೋಕೆ ಅಂದ್ರೆ ನಂದನ ಗಂಟು ಹೋಗೋದಪ್ಪ, ನೀ ಏಟು ಕೊಡು ಅಂತೇಳಿ ಕೊಡ್ತೀನಿಯಪ್ಪ ಹೇಳತ್ತಿ ಕೊಡಂದಾಗ. ಇಲ್ಲಪ್ಪ ಸಾವ್ಕಾರ ನಿನಗೇನು ತಿಳಿತದ ಕೊಡು. ಯಾವಾಗಿಂದ ಏನು ತಿಳಿತದ ಕೊಡೋಣ, ಆಯ್ತಪ್ಪ ನಾ ಏನು ತಿಳಿತ ನಾ ಕೊಡ್ತೀನಿ ಎತ್ತಿಕೊಂಡಂದು. ಯಾವಾಗ ಒಂದು ಮಾತಾಟ್ಟು ವಿನಯದಿಂದ ಮಾತಾಡೋದು ಅಂತಂದ್ರೆ, ಬಂದಿರತಕ್ಕಂಥ ಭಿಕ್ಷುಕರಾಗಲಿ ಮಹಾತ್ಮರಾಗಲಿ ಅವ್ರು ಏನಂತಾರಯ್ಯಪ್ಪ, ನಿನ್ನ ಮನೆತನಕ್ಕೆ ಆಶೀರ್ವಾದ ಮಾಡಿ ಹೋಗ್ತಾರ. ಏನಂತ, ನಿನಗೆ ಇಂದೂ ಆದ ಮುಂದೂ ಆದಪ್ಪ, ನಿನಗೆ ಇವತ್ತೂ ಸಂಪತ್ತದ, ಮುಂದಿನ ಜನ್ಮಕ್ಕೂ ಸಂಪತ್ತು. ಇನ್ನು ಇನ್ನೊಂದಾದ ನೋಡ್ರಿ, ಅದು ಬೆನ್ನಿಗೆ ಇಂದಾದ ಮುಂದಿಲ್ಲ. ಏನ್ರಿ ಎಲ್ಲ ಶ್ರೀಮಂತರು ಒಳ್ಳೆಯವರಾಗಿನೇ ಇರ್ತಾರತ್ತಲ್ಲ, 4 ದುಡ್ಡು ಕಿಸೆ ಕಿತ್ತು ತಿಳ್ಕೊಂಡ್ರೆ ಅವ್ರ ದಿಮಾಕೆ ಬೇರೆ. ಏನ್ರಿ ನೋಡ್ರಿ, ನಾವು ಹೋಗಿರ್ತೀವಿ ತಿಳ್ಕೊರಿ, ಒಂದೊಂದು ಮನೆಗೆ ಅಂದ್ರೆ ಹೋಗಿರ್ತೀವಿ, ನಾವು ಪಟ್ಟಿಗೆ ಹೋದಾಗ ಹೋಗಿರ್ತೀವಿ, ಪುರಾಣಗಳಿದ್ದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ದಲ್ಲಿ. ನೀ ಇಲ್ಲೇ ಬಂದಿಲ್ಲ, ನಾ ಪಟ್ಟಿಗೆ
ಏನ್ರಿ ನಾವು ಎಲ್ಲರ ಪಟ್ಟಾಧಿಕಾರ ಪುರಾಣ ನವೇ ಇದ್ವು ಅಂತಂದ್ರೆ ಸ್ವತಃ ನಾವೇ ಮನೆಗಳಿಗೆಂದ ಪಟ್ಟಿಗೆಂದ ಹೋಗಿರ್ತೀವಿ. ಹೋದಾಗ ದೊಡ್ಡ ಶ್ರೀಮಂತ ಅವನ ಮನೆಗೆ ನಾವು ಹೋಗಿರ್ತೀವಿ. ಯಾವೂರು ಸ್ವಾಮಿ ಅದು? ನಮ್ಮದು ಹೆಂಗ್ರಿಪ್ಪ, ಬೀದರ್ ಜಿಲ್ಲಾ ಬಸವಕಲ್ಯಾಣ ತಾಲೂಕು ಗಡಿಗೆ ಹುಡುಗಮ್ಮ. ಎದಕ್ಕೆ ಬಂದಿದ್ದೀ? ಹಿಂಗೆ ಊರಾಗಂತ ದೊಡ್ಡ ಕಾರ್ಯಕ್ರಮ ಮಾಡೋದದ, ದೊಡ್ಡ ಕಾರ್ಯಕ್ರಮ ಮಾಡೋದು, ಅದಕ್ಕೆ ಪಟ್ಟಿಗೆ ಬಂದೀವಿ. ಯಾರು ಹಚ್ಚಾರ ಪುರಾಣ ಹೇಳ್ರಿ? ಯಾರು ಹಚ್ಚಾರ ಪುರಾಣ? ಹಿಂಗೆ ಊರನ್ನೋರೇ ಹಚ್ಚಾರಪ್ಪ, ಮತ್ತು ಹಿರಿಯರೆಲ್ಲ ಹಚ್ಚಾರ. ಯಾವ ಹಚ್ಚ ನಾವು ಕೊಡ್ತಾನೆ, ನಡಿ ನಡಿ ನಡಿ. ಯಾವ ಹಚ್ಚ ನಾವು ಕೊಡ್ತಾನೆ, ನಡಿ. ಬಂದು ಮಾತು ಮರಿ ಏನಂತಾರೆ ರೀ? ಏನಂತಾರೆ ಹೇಳ್ರಿ ನಾನು? ತಮ್ಮ ಎಂದಾದ ಮುಂದಿಲ್ಲ, ಮುಂದೆ ನಿನ್ನ ಜಾಗದೊಳಗೆ ನಾ ಇರ್ತೀನಿ, ಆದ್ರೆ ನನ್ನ ಜಾಗದೊಳಗೆ ನೀ ಹೌದಲ್ರಿ? ಇಂದಾದ ಮುಂದಿಲ್ಲ. ಇನ್ನೊಂದಾದ ನೋಡ್ರಿ, ಇಂದಿಲ್ಲ ಮುಂದಾದ. ಕಡು ಬಡತನ ಇರ್ತದೆ. ಬಡತನ 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 ಭಾಳ ಬಡತನ ಇರ್ತದೆ. ಅಂಥವ್ರ ಮನೆಗೆ ಅಂದ್ರೆ ಭಿಕ್ಷುಕರಾಗಲಿ ಮಹಾತ್ಮರಾಗಲಿ ಯಾರೇ ಹೋದ್ರು ಒತ್ತಿಕೊಂಡಂದ್ರೆ ಅವಾಗ ಮನೆಯವನು, ಯಪ್ಪ ಇಂಥ ಬಡವ್ರ ಮನೆಗೆ ನೀವು ಬರ್ತೀರಲ್ಲ ಮಾಡಿದ್ನಪ್ಪ, ನೀವು ಬಂದಿದ್ದು ನೋಡಿ ನಮ್ಗೆ ಎಷ್ಟು ಖುಷಿ ಆಗ್ಯದಪ್ಪ, ಬರ್ರಿಯಪ್ಪ ಒಳಗೆ ಬರ್ರಿ ತಿನ್ನೋದು ಕರೆದು ನಾ ಯಪ್ಪ ನನ್ನ ಬಲಿ ಕೊಡಕ್ಕೆ ರೊಕ್ಕ ಇಲ್ಲ, ಬಂಗಾರ ಇಲ್ಲ, ಏನೂ ಇಲ್ಲಪ್ಪ, ನನ್ನ ಮನೆಯಾಗಿಂದ ಒಂದು ರೊಟ್ಟಿ ಅದ, ಆ ಒಂದು ರೊಟ್ಟಿ ಒಳಗೆ ಏನ್ರಿ ಅರ್ಧ ರೊಟ್ಟಿ ನನ್ನ ಮನೆಯಾಗ ಇಟ್ಕೋತೀನಿ, ಅರ್ಧ ರೊಟ್ಟಿ ನಿನ್ನ ಜೋಳಿಗೆಗಿಂದ ಹಾಕ್ತೀನಿ ಎತ್ತಿಕೊಂಡಂದ್ರೆ ಆ ಅರ್ಧ ರೊಟ್ಟಿ ಅಂದ್ರೆ ಕೋಟಿಗಟ್ಟಲೆ ಬೆಲೆ ಬಾಳ್ತದೆ ಪುಣ್ಯಾತ್ಮರೇ. ಅದನ್ನೇ ಒಂದು ಕೋಟಿ ಎತ್ತಿಕೊಂಡಂದು ಮಹಾತ್ಮರು ತೊಗೊಂಡು ಬರ್ತಾರ. ಅವತ್ತು ಏನಂತ ಆಶೀರ್ವಾದ ಮಾಡ್ತಾರ? ಎಂದಿಲ್ಲ ಮುಂದಾದಪ್ಪ ನಿನಗೆ, ಏನ್ರಿ? ಎಂದಿಲ್ಲ ನಿನಗೆ ಮುಂದಾದ. ಮತ್ತು ಅದೇ ಮತ್ತು ಎಲ್ಲ ಬಡವರು ಚಲೋ ಇರ್ತಾವತ್ತಲ್ರಿ, ಅವ್ರದಾಗ ಸೊಕ್ಕಿನೂ ಇರ್ತಾವ. ಅಂಥವ್ರ ಮನೆಗೆ ಹೋಗಿರ್ತೀವಿ ಅಂತ ತಿಳ್ಕೋರಿ, ಅಬಾ ಬಂದುಬಿಟ್ರು ಮಕ್ಕಳು ನಮಗೆ ಇಲ್ಲ ನಿಮಗೆಲ್ಲಿ ಕೊಡೋನು, ಏನ್ರಿ? ಅಂಥವಿಲ್ಲ, ಅವ್ರದಾಗ ಸೊಕ್ಕಿನೂ ಇರ್ತಾವ. ಅಬಾ ಬಂದುಬಿಟ್ರು ಮಕ್ಕಳು ನಮಗೆ ಇಲ್ಲ ನಿನಗೆಲ್ಲಿ ಕೊಡೋನು, ಸುಮ್ಮ ಹೋಗೋ ಸ್ವಾಮಿ ಅಂತ. ಮತ್ತು ಹಂಗಂದಾಗ ಏನಂತಾರೆ ರೀ? ಬಂದು ಮಾತ್ರರಾಗಲಿ ಭಿಕ್ಷುಕರಾಗಲಿ ಇನ್ನು ಹಿಂದೂ ಇಲ್ಲ ಮುಂದೂ ಇಲ್ಲ, ನಡೆ. ಪುಣ್ಯ ಪುಣ್ಯ ಮಾಡೋದು ಏನು ಇದ್ದಿದ್ರೊಳಗೆ ಹಂಚ್ಕೊಂಡು ತಿನ್ನೋದೇ ಒಂದು ದೊಡ್ಡ ಪುಣ್ಯ. ಅನ್ಯ ಕೃತ್ಯಗೈದು ಆಗಬೇಡ ದಾನವ, ಸದಾ ಸ್ಮರಣೆಯಿಂದ ನೀನು ದಾಟೋ ಈ ಭವ, ಸದಾ ಸ್ಮರಣೆಯಿಂದ ನೀನು ದಾಟ